ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ. ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ. ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲ್ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವಿಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದ್ರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟ್ ಆಗಿ ಕೊಡ್ತಾ ಇದೀನಿ. ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವಿಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು. ಅದನ್ನೂ ನಾನು ವಿಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದ್ರೆ ವಿಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವಿಡಿಯೋನೂ ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ. 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡ್ಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತದೆ ಅಂತ. ದವಾ ತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್. ನಾನು ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಸಿಗುತ್ತೆ. ಫ್ರೆಂಡ್ಸ್, ತುಂಬ ಜನ ನಂಗೆ ಕೇಳ್ತಾ ಇದ್ರು ಅಷ್ಟೊಂದು ಅಕ್ಕಿನ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ. ನೋಡಿ ಫ್ರೆಂಡ್ಸ್, ಮೇಂಟೈನ್ ಮಾಡೋದು ಈಸಿನೇ. ಅದಕ್ಕೆ ನೀವು ಈಸಿಯಾಗಿ ಏನು ಬೇಕೋ ಅದು ತಕ್ಕನಂಗೆ ಮಾಡ್ಕೊಂಡ್ರೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಬೋದು. ಇಲ್ಲೊಂದು ಕಮ್ಮಿ ಅಂದ್ರೆ ಒಂದು 80 ಕಾನಿ ಮೇಲಿದೆ. ನೋಡಿ, ಇಮೋಷನಲ್ಲಿ ನಾವು ನೋಡ್ಕೊಂಡ್ಬಿಡ್ತೀವಿ ಅಕ್ಕಿ ಕಾಯಿಲೆ ಬಂದಿದೆಯೋ ಚೆನ್ನಾಗಿದೆಯೋ ಅಂದ್ಬಿಟ್ಟು. ಸಪ್ರೇಟ್ ಟ್ರೇ ಬರುತ್ತೆ ಒಂದೊಂದಕ್ಕೂ. ಮೇವು ಟ್ರೇನು ಸಪ್ರೇಟು, ನೀರು ಟ್ರೇ ಸಪ್ರೇಟು, ಸಿಂಗಲ್ ಡೋರ್ ಬರುತ್ತೆ. ಒಂದು ಅಕ್ಕಿ ಹಾಕಿದ್ರೆ ನೋಡಿ ಎಷ್ಟು ಗ್ಯಾಪ್ ಇರುತ್ತೆ ಅಂತ. 12 ಇಂಚ್ಗೆ 15 ಇಂಚು ಈ ಗೂಡು. ಇದು 2 ಅಕ್ಕಿ ಹಾಕಿದಾಗ ನೋಡಿ ಎಷ್ಟು ಇರುತ್ತೆ ಅಂತ. ಮತ್ತೆ ನೋಡೋಕ್ಕೂ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮರದ್ದು ಮಾಡಿಸಿದಾಗ ಏನಾಗುತ್ತೆ ಅಂದರೆ, ಮರಕ್ಕೆ ಹುಳ ಬೀಳೋದು, ನೀರು ಬಿದ್ದಾಗ ಮರ ಬೇಗ ಹಾಳಾಗೋದು ಎಲ್ಲ ಆಗುತ್ತೆ. ಇದು ಬಂದ್ಬಿಟ್ಟು ನೋಡಿ ಈ ಟೈಪಲ್ಲಿ ಬರುತ್ತೆ. ಒಂದು ಕಾನಿ ಬೆಲೆ 500 ರೂಪಾಯಿ ಆಗುತ್ತೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಬೋದು. ಇದನ್ನ ಜಾಗನೂ ಜಾಸ್ತಿ ಹಿಡಿಯಲ್ಲ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಕಾಯಿಲೆ ಬಂದ್ರೂ ಗೊತ್ತಾಗುತ್ತೆ, ಅಕ್ಕಿ ಚೆನ್ನಾಗಿದ್ರೂ ಈಸಿಯಾಗಿ ಕಂಡುಹಿಡಿಬೋದು. ಇದು ನಮ್ಮ ಸೆಟಪ್ ಫ್ರೆಂಡ್ಸ್. ನಿಮ್ಗೆ ಯಾರಿಗೆ ಬೇಕು. ಹಲೋ ಫ್ರೆಂಡ್ಸ್, ತುಂಬ ಜನ ಕೇಳಿದ್ರು ದೊಡ್ಡ ಜೊತೆಗಳದ್ದು ವಿಡಿಯೋ ನಾನು ಸುಮ್ಮನೆ ಹಿಂಗೆ ಮೇಲ್ಮೇಲೆ ತೋರಿಸಿದ್ದೆ, ದೊಡ್ಡ ಜೊತೆಗಳು ಕರೆಕ್ಟಾಗಿ ತೋರಿಸಿಲ್ಲ ಅಂತ. ನೀಟಾಗಿ ಒಂದು ದೊಡ್ಡ ಜೊತೆಗೆ ವಿಡಿಯೋ ಮಾಡಿ ನೀವು ಯಾವ್ಯಾವ ಟೈಪಲ್ಲಿ ಅಕ್ಕಿ ಹಾಕಿದ್ದೀರಾ ಅಂತ ಜೊತೆಗಳು ನೋಡಬೇಕು, ತೋರಿಸಿ ಅಂದ್ಬಿಟ್ಟು ವಿಡಿಯೋ ಮಾಡಿ ಅಂದಿದ್ದಕ್ಕೆ ಇವತ್ತಿನ ವಿಡಿಯೋ ಮಾಡ್ತಾಯಿರೋದು. ಮತ್ತು ಇದರಲ್ಲಿ ಯಾವುದೇ ಅಕ್ಕಿ ಸೇಲ್ಗಿಲ್ಲ, ಮೊದಲೇ ಹೇಳ್ಬಿಡ್ತಾಯಿದ್ದೀನಿ, ಯಾವುದೇ ಅಕ್ಕಿ ಸೇಲ್ಗಿಲ್ಲ. ನಾನು ಒಂದು
ಅಕ್ಕಿ ನಾವು ಹೆಂಗೆ ಮಾಡಿರ್ತೀವಿ ಜೊತೆಗಳು ಅಂತ ತೋರಿಸೋದಕ್ಕೆ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಯಾರು ಕೇಳಬೇಡಿ, ಇದರಲ್ಲಿ ಯಾವುದೂ ಅಕ್ಕಿ ಕೊಡೋದು ಇಲ್ಲ. ಅಕ್ಕಿ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವುದಾದ್ರು ಅಕ್ಕಿ ಚೆನ್ನಾಗಿದೆ, ಯಾವ ಅಕ್ಕಿ ಚೆನ್ನಾಗಿಲ್ಲ, ಲೈನ್ಗಳು ಚೆನ್ನಾಗಿದೆಯಾ ನಾವು ಮಾಡಿರೋದು ಇಲ್ವಾ ಅಂತ. ಇದು ಮೇಯ್ನ್ ಮಾಡ್ತಾರೋ ಉದ್ದೇಶ ಅಂದ್ಬಿಟ್ಟು ಹೊಸ ಶಬ್ದಾರ್ಗಳಿಗೆ ಒಂದು ಐಡಿಯಾ ತೋರಿಸೋದಕ್ಕೆ, ಒಂದು ಅಕ್ಕಿ ನಾವು ಹೆಂಗೆ ಮ್ಯಾಚ್ ಮಾಡಿರ್ತೀವಿ ಅಂತ ಆ ಐಡಿಯಾ ಮೇಲೆ ಅವರು ಇನ್ನು ಅವ್ರ ಐಡಿಯಾನು ಹಾಕ್ಕೊಂಡು ಒಂದು ಒಳ್ಳೆ ಅಕ್ಕಿ ಮನೇಲಿ ಮಾಡ್ಕೊಬೋದು ಅಂತ. ಇದು ಬಂದ್ಬಿಟ್ಟು ಗಂಡಿದು ರೇಗ್ದಾರ್ ಗಂಡು, ಕಣ್ಣು ಹೋಗ್ಬಿಟ್ಟಿದೆ ಒಂದು ಸೈಡು. ಇದು ರೇಗ್ದಾರ್ ಹೆಣ್ಣು. HMTಗಳಲ್ಲಿ ಪೂಟ್ ಮಾಡಿಸಿರೋ ಅಕ್ಕಿ ಇದು. ಒರಿಜಿನಲ್ಗಳಲ್ಲಿ ಬಾಜಿಗಳು ಜಾಸ್ತಿ ಆಗುತ್ತೆ, ಆಟ ಕಮ್ಮಿ ಆಗುತ್ತೆ. ಪೂಟ್ಗಳಲ್ಲಿ ಬಾಜಿನೂ ಕಂಟ್ರೋಲ್ ಆಗಿರುತ್ತೆ, ಆಟನೂ 8-9 ಗಂಟೆ ಮೇಲಿರುತ್ತೆ. ಒರಿಜಿನಲ್ ಮಾಡ್ದಂಗೆ ಏನಾಗುತ್ತೆ 6 ಗಂಟೆ ಬರುತ್ತೆ, ಇಲ್ಲ 5 ಗಂಟೆ ಬರುತ್ತೆ. ಬಾಜಿಗಳು ಸಿಕ್ಕಾಪಟ್ಟೆ ಹೊಡೆಯುತ್ತೆ. ಅದಕ್ಕೆ ನಾವು ಪೂಟ್ ಮಾಡಿಸ್ಬಿಟ್ಟು ಇವಲ್ಲಿ ಪಟ್ಟಗಳನ್ನ ಬಿಡಕ್ಕೆ ಕೊಡ್ತೀವಿ. ಈ ಹೆಣ್ಣು HMTಯಲ್ಲಿ ಮಾಡಿಸಿರೋದು, ಗಂಡು HMTಯಲ್ಲಿ ಮಾಡಿಸಿರೋದು. ಹೆಣ್ಣು ಚೊಂಚು ಉದ್ದ ಬಂದಿದೆ, ಯಾಕಂದರೆ ಸಿಕ್ಕಾಪಟ್ಟೆ ಪೂಟ್ ಮಾಡಿಸಿರೋದು. ಗಂಡದ್ದು ಬಂದ್ಬಿಟ್ಟು ಸ್ವಲ್ಪ ಮೀಡಿಯಮ್ ಚೊಂಚು, ಪೂಟ್ ಕಮ್ಮಿ ಮಾಡಿಸಿರೋದು ಇದು, ಅದಕ್ಕೆ ಮೀಡಿಯಮ್ ಚೊಂಚು ಬಂದಿದೆ. ಆಲ್ಮೋಸ್ಟ್ HMTಗಳಲ್ಲಿ ಒರಿಜಿನಲ್ HMTಯಲ್ಲಿ ಅಕ್ಕಿ ಹಿಂಗೆ ನೋಡಿದ್ರೆ ಒರಿಜಿನಲ್ HMT ಹಿಂಗಿರಲ್ಲ. ಗುಂಟೆಲೆ ಬರುತ್ತೆ, ಅಗ್ಲ ಇದೆ ಬರುತ್ತೆ, ಗಿಡ್ಡಿ ಚೊಂಚು ಬರುತ್ತೆ, ಮತ್ತು ಲೆಂತು ಅಷ್ಟೇ HMTಗಳು ಇಷ್ಟು ಬರಲ್ಲ. ಇದು ಪೂಟ್ ಮಾಡಿಸಿರೋ ಅಕ್ಕಿಗಳು. ಈ ಜೊತೆಯಲ್ಲಿ ಪರ್ಫಾರ್ಮೆನ್ಸು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಾನು ನಿಮಗೆ ಜೊತೆ ಡೀಟೇಲ್ ತೋರಿಸ್ತೀನಿ. ಇದು ಹೆಣ್ಣಿದು ಸಿಂಗಲ್ ಬಾಲ್ ಹಾಲು ಹಾಕಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಚುಪ್ ತೀರಿ ಇರುತ್ತೆ, ಉದ್ದ ತೀರಿ ಇರುತ್ತೆ. ಲಾಲ್ ಕಟ್ಟು ಒಂಚೂರು ಇಲ್ಲ. ಇದರಲ್ಲಿ ವೈಬ್ರೇಷನ್ನು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ನು. ಲೆಂತ್ ವೈಸು ಉದ್ದ ಲೆಂತ್ ಹಾಕಿರೋದು, ಯಾಕಂದರೆ ಗಂಡು ಉದ್ದ ಇದೆ, ಅದಕ್ಕೆ ಉದ್ದ ಲೆಂತ್ ಹಾಕೀನಿ. ಎದೆ ಮೀಡಿಯಮ್ ಇದೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಫ್ಲೈಯರೇಷನ್ ಅಂತ ಹೇಳ್ತೀವಿ ಈ ಕಣ್ಣ. ಫ್ಲೈಯರೇಷನ್ ಕಣ್ಣಲ್ಲಿ ಹೆಣ್ಣ ಮ್ಯಾಚ್ ಮಾಡಿರೋದು. ಇದು ಆ ಕಡೆ ಬಿಳೆ ಕಣ್ಣು ಅಲ್ಲ, ಆ ಕಡೆ ಗೋಲ್ಡ್ ಶೇಡು ಅಲ್ಲ. ಈ ಕಣ್ಣು ಹೋಗ್ತಾನೆ ಇನ್ನು ವಯಸ್ಸಾಗ್ತಾರಂಗೆ ಕಪ್ಪು ಶೇಡ್ಗಳೆಲ್ಲ ಸ್ಟಾರ್ಟ್ ಆಗಿ ಒಡಕ್ಲು ಕಣ್ತರ ಆಗ್ಬಿಡ್ತಿತ್ತು ಇನ್ನು ವಯಸ್ಸಾದ್ಮೇಲೆ. ವೈಬ್ರೇಷನ್ನು ಕಣ್ಣಲ್ಲಿ ಚೆನ್ನಾಗಿರುತ್ತೆ. ಮೀಡಿಯಮ್ ಸೈಜ್ ಪುತ್ಲಿ, ತೀರಾ ಚಿಕ್ಕದಲ್ಲ ತೀರಾ ದೊಡ್ಡದು ಅಲ್ಲ ಪುತ್ಲಿ, ಮೀಡಿಯಮ್ ಸೈಜ್ ಪುತ್ಲಿ ಹಾಕಿರೋದು. ಇವಾಗ ಏನು ಗಂಡು ತೋರಿಸ್ದೆ ಆ ಗಂಡಿದು ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ. ಇದರಲ್ಲಿ ನೋಡ್ಬೋದು ಲೈಟಾಗೆ ಲಾಲ್ ಕಟ್ಟಿದೆ. ಹೆಣ್ಣಲ್ಲಿ ಒಂಚೂರು ಲಾಲ್ ಕಟ್ಟಿರಲಿಲ್ಲ, ಇದರಲ್ಲಿ ಲೈಟಾಗಿ ಲಾಲ್ ಕಟ್ಟಿದೆ. ವೈಬ್ರೇಷನ್ನು ಗಂಡು ಹೆಣ್ಣಿಗೆ ಎರಡಕ್ಕೂ ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ವೈಬ್ರೇಷನ್ನು ಇದ್ರೂ ಪರವಾಗಿಲ್ಲ, ಇಲ್ಲಾಂದ್ರೂ ಪರವಾಗಿಲ್ಲ. ಲೆಂತ್ ವೈಸು ಉದ್ದ ಇರುತ್ತೆ. ಹೆಣ್ಣು ಉದ್ದ ಇದೆ, ಗಂಡು ಉದ್ದ ಇದೆ. ಇದು ಹೆಣ್ಣಕ್ಕಿಂತ ಸ್ವಲ್ಪ ಅಗಲ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎದೆ ಅಗಲ ಇರುತ್ತೆ. ಈ ಕಡೆ ಕಣ್ಣು ಹೋಗ್ಬಿಟ್ಟಿದೆ, ಈ ಕಡೆ ಕಣ್ಣು. ಈ ಕಣ್ಣಲ್ಲಿ ಡೀಟೇಲ್ ತೋರಿಸ್ತೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆಣ್ಣಿಗೆ ಲೈಟ್ ಆಗಿತ್ತು ಈ ಕ್ವಾಲಿಟೀಸ್ ಎಲ್ಲ. ಗಂಡು ನಾನು ಮ್ಯಾಚ್ ಮಾಡಿರೋದು ನೋಡಿ, ಸಿಕ್ಕಾಪಟ್ಟೆ ಡಾರ್ಕ್ ಆಗಿರುತ್ತೆ ಗಂಡಲ್ಲಿ. ಹೆಣ್ಣಿನ ಕಣ್ಣು ಈ ಟೈಪಲ್ಲೇ ಇರುತ್ತೆ, ಆದರೆ ಹೆಣ್ಣಿನ ಕಣ್ಣು ಬಂದ್ಬಿಟ್ಟು ಲೈಟ್ ಆಗಿರುತ್ತೆ. ಆ ಡೀಟೇಲ್ಸು ಅಷ್ಟು ಎದ್ದು ಕಾಣಲ್ಲ, ಲೈಟ್ ಆಗಿರುತ್ತೆ ಡೀಟೇಲ್ಸು. ಗಂಡಲ್ಲಿ ಡಾರ್ಕ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡು ಎಲ್ಲ ಅಗ್ಲ ಕಾಣುತ್ತೆ ಮತ್ತು ಎದ್ದು ಕಾಣುತ್ತೆ. ಏನಕ್ಕಂದರೆ ಡೀಟೇಲ್ಸು ತುಂಬ ಡಾರ್ಕ್ ಆಗಿರುತ್ತೆ. ಹಿಂಗೆ ಗಂಡು ಹೆಣ್ಣ ಮ್ಯಾಚ್ ಮಾಡಿರೋದು ಫ್ರೆಂಡ್ಸ್. ಇದು ತುಂಬ ಹಳೆ ಲೈನು ಧೂಮಾ ಜೊತೆ. ಆಲ್ಮೋಸ್ಟ್ ಗಂಡು ಹೆಣ್ಣು ಎರಡಕ್ಕೂ 15 ವರ್ಷ ಮೇಲಾಗಿದೆ. ತುಂಬ ಒಳ್ಳೆ ಲೈನು. ಮತ್ತು ಇವತ್ತು ಆಗ್ತಿರೋ ವೀಡಿಯೋಲ್ಲಿ 9 ಗಂಟೆ 10 ಗಂಟೆ ಇಂಥ ಅಕ್ಕಿಗಳು ಆಗ್ತಿರೋದು. ಯಾಕಂದರೆ ಈ ಸತಿ ನಾನು ಜೊತೆ ಮಾಡಿರೋದು ಅಂಥ ಅಕ್ಕಿಗಳನ್ನೇ. 6 ಗಂಟೆ 7 ಗಂಟೆ ಅಕ್ಕಿಗಳು ಅದು ಜೊತೆ ಮಾಡಿಲ್ಲ. ಈ ಸತಿ ಪಟ್ಟಗಳೆಲ್ಲ 9 ಗಂಟೆ ಮೇಲೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಕೊಡಬೇಕು ಅಂದ್ಬಿಟ್ಟು ಆ ಟೈಪಲ್ಲೇ ಅಕ್ಕಿಗಳನ್ನ ಜೊತೆ ಮಾಡಿರೋದು. ಈ ಧೂಮ ಹೆಣ್ಣು ನೋಡ್ಬೋದು, ಹೋಮರ್ ಸೈಜ್ ಇರುತ್ತೆ. ಇದು ನೋಡಿ, ಹೋಮರ್ ಸೈಜ್ ಇರುತ್ತೆ ಹೆಣ್ಣು. ಗಂಡು ಏನೂ ಇರಲ್ಲ ಅದು ಮುಂದೆ. ಇದು ಗಂಡು ಈ ಕಡೆ ಗಂಡು, ಅದು ಹೆಣ್ಣದು. ಗಂಡು ಏನೂ ಇರಲ್ಲ ಅದು ಮುಂದೆ ನೋಡೋದಕ್ಕೆ.
ಬಾಜಿ ದೂರಾಪರ ಎಲ್ಲ ಸಖತ್ತಾಗಿರತ್ತೆ ಇದರಲ್ಲಿ. ಹಿಂಗೆ ಜೊತೆ ಮಾಡಿರೋದು ಇದು ಮಾನ. ಇವಾಗೇನು ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. 1.5 ಬಾಲ ಬರುತ್ತೆ. ಸ್ವಲ್ಪ ಗಲೀಜು ಮಾಡ್ಕೊಂಡಿದೆ ಪಟ್ಟ ಮಾಡಿರೋದಕ್ಕೆ. ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ ಅನ್ನೋದು ಮಾಡಲ್ಲ ಇದು. ಹಿಂಗೆ ಹಿಡಿದಾಗ ನೋಡ್ಬೋದು ಒಂಚೂರು ರಿಯಾಕ್ಷನ್ ಅನ್ನೋದೇ ಮಾಡಲ್ಲ ಅಕ್ಕಿ ಇದು. ಕಚ್ಪುಟ್ಟು ನೋಡ್ಬೋದು, ಇಲ್ಲಿ ಕಚ್ಪುಟ್ಟಿದೆ. ಪಟಾಗಳಲ್ಲಿ 2-3 ಪಟಾಗಳಿಗೆ ಸೇಮ್ ಕಚ್ಪುಟ್ಟು ಬಂದಿದೆ. ಲೆಂತು ಉದ್ದ ಇದೆ, ಮೀಡಿಯಮ್ ಅಗಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಟೆಲೆ ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ವೈಬ್ರೇಷನ್ನು, ಮೀಡಿಯಮ್ ಸೈಜ್ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಔಟ್ರಿಂಗ್ ಬ್ಲ್ಯಾಕು ಮತ್ತು ಕ್ರ್ಯಾಕ್ಸ್ ಇವೆಲ್ಲ ಅಬ್ಸರ್ವ್ ಮಾಡಿ. ಇದು ತುಂಬ ದೊಡ್ಡ ಗಂಡಿದು. ಇದಕ್ಕೆ ಮೇಲೆ ಚೇಂಜಸ್ ಆಗೋಲ್ಲ ಕಣ್ಣಲ್ಲಿ, ಇಷ್ಟೇ ಬರೋದು ಕಣ್ಣಿದ್ದು. ಇದಕ್ಕೆ ಮೇಲೆ ಕಪ್ಪು ಒಡಕಲು ಇವೆಲ್ಲ ಏನೂ ಸ್ಟಾರ್ಟ್ ಆಗೋಲ್ಲ ಇದಕ್ಕೆ, ಯಾಕಂದ್ರೆ 15 ವರ್ಷದ ಜೊತೆ ಇದು. ಇದು ಗಂಡಿನ ಕ್ವಾಲಿಟಿ. ಇದು ಹೆಣ್ಣು ಹಾಕಿರೋದು. ಬಾಲ ಸೈಜ್ ಬಂದ್ಬಿಟ್ಟು 2.5 ಬಾಲ ಸೈಜ್ ಬರುತ್ತಿದ್ದು. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ ನೋಡ್ಬೋದು, ಚೆನ್ನಾಗಿರುತ್ತೆ ಲಾಲ್ ಕಟ್ಟು. ವೈಬ್ರೇಷನ್ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಆದರೆ ಇದು ಒಂಥರ ಈ ಗಂಡು ಹೆಣ್ಣು ಹೆಂಗೆ ಅಂದರೆ ಮನುಷ್ಯನಿಗೆ ಹತ್ರ ಬರೋದೇ ಇಲ್ಲ ಹಂಗೆ. ಇವು ವೈಬ್ರೇಷನ್ ನೋಡ್ಬೋದು, ಮೀಡಿಯಮಾಗಿ ಮಾಡ್ತಾಯಿದೆ. ಕೆಂಪು ಛಾಯೆಗಳು ಆಲ್ಮೋಸ್ಟ್ ಹಳೆ ಲೈನ್ ಅಕ್ಕಿ ಹೋಗ್ತಾ ಇರೋಂಗೆ ಹಿಂಗೆ ಕೆಂಪು ಛಾಯೆಗಳೆಲ್ಲ ಬರುತ್ತೆ. ಈ ಅಕ್ಕಿನೇ ಇಷ್ಟ ಆಗಲ್ಲ ಯಾರಿಗೂ, ಹೆಣ್ಣು ಹಂಗಿರತ್ತಿದ್ದು. ಅಷ್ಟು ಸೈಜು, ಅಷ್ಟು ಲೆಂತು. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಇದೆ, ಎಷ್ಟು ಅಗ್ಲ ಇದೆ ಅಂತ. ಮತ್ತು ಬಾಲ ಅಲ್ಲೂ ಅಷ್ಟೇ ಚಡಿ ಬಾಲ ಇಲ್ಲ, ಇದು ಅಗ್ಲ ಬಾಲ. ಯಾರಿಗಾರು ಕೊಟ್ಟರೆ ಯಾರಿಗೂ ಲೈಕ್ ಆಗಲ್ಲ ಇದು. ಪರ್ಫಾರ್ಮೆನ್ಸು ಇದ್ರ ಜೊತೆಗೇ ಪಟ್ಟ ತುಂಬ ಲಾಂಗ್ ಟೈಮ್ ಮಾಡ್ತಾಯಿದೆ ಅಕ್ಕಿ. ತಲೆ ಶೇಪ್ ನೋಡ್ಕೊಳ್ಳಿ, ಒಂಥರ ಫ್ಲ್ಯಾಟ್ ತಲೆನೂ ಅಷ್ಟೇ ದೊಡ್ಡ ತಲೆ, ದೊಡ್ಡ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕ್ರ್ಯಾಕ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ. ಮೀಡಿಯಮ್ ಪುತ್ಲಿ ಹಾಕಿರೋದು ಇದನ್ನು. ವೈಬ್ರೇಷನ್ನು, ಈ ಕಣ್ಣು ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಟಾಪ್ 1 ಕ್ಲಾಸಲ್ಲಿ ಇರುತ್ತೆ. ಅಕ್ಕಿ ಆದರೆ ಯಾರ ಕೈ ಕೊಟ್ಟರು ಇಷ್ಟ ಆಗಲ್ಲ ಇದು. ರಿಸಲ್ಟು ನೋಡಿದ್ರೆ ಅದಾದಮೇಲೆ ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ. ಹಿಂಗೆ ಈ ಜೊತೆ ಮ್ಯಾಚ್ ಮಾಡಿರೋದು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ರೋಷನ್ ಗಂಡು, ನಮ್ಮದು ಹಳೆ ಲೈನ್ ರೋಷನ್ ಗಂಡದು. ಇದು ಸಬ್ಜಾ ಹೆಣ್ಣು. ಒಂದು 5 ವರ್ಷದ ಅಕ್ಕಿಗಳಿವು. ಈ ಜೊತೆಲೂ ಅಷ್ಟೇ ಪಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಬಾಜಿಗಳಿದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, 6ರಿಂದ 8 ಬಾಜಿ ಬರುತ್ತೆ. ಪಲ್ಲ ಬಂದ್ಬಿಟ್ಟು 40 ನಿಮಿಷ 45 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ ಜೊತೆಯಲ್ಲಿ. ಒಂದು 5 ವರ್ಷದ ಜೊತೆ ಇದು. ಟೈಮಿಂಗ್ ಅಷ್ಟೇ ಲಾಂಗ್ ಟೈಮ್ ಅಕ್ಕಿ ಇದು. ಈ ಜೊತೆ ವರ್ಷಕ್ಕೆ 1-2 ಸತಿ ಇಲ್ಲ 3 ಸತಿ ಪಟ ಮಾಡಿಸ್ತೀವಿ ಅಷ್ಟೇ, ಜಾಸ್ತಿ ಮಾಡ್ಸೋಕೆ ಹೋಗ್ತಾಯಿಲ್ಲ. ಯಾಕಂದರೆ ಈ ಜೊತೆಲಿ ಬೇಗ ಮಾಯ ಕಳ್ಕೊಂಬಿಡ್ತಾಯಿದೆ. ಪಟಗಳು ಜಾಸ್ತಿ ಮಾಡಿಸಿದಷ್ಟು ಬೇಗ ಮಾಯ ಹೋಗ್ಬಿಡುತ್ತೆ ಈ ಜೊತೆಯಲ್ಲಿ. ಅದಕ್ಕೋಸ್ಕರ ಇದರಲ್ಲಿ ಕಮ್ಮಿ ಪಟಗಳು ಮಾಡಿಸ್ತಾಯಿದ್ದೀವಿ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಮೀಡಿಯಮ್ ಆಗಿ ಕಾಣುತ್ತೆ ಇವಾಗ ಅಕ್ಕಿ, ಯಾಕಂದರೆ ಪಟ್ಟ ಮೇಲಿರೋ ಅಕ್ಕಿ ಇದು. ರೋಷನ್ ಗಂಡು ಸಬ್ಜಾ ಹೆಣ್ಣು ಹಾಕಿರೋದು. ಇವಲ್ಲಿ ಎಡೆನೂರುಗಳು ಬರುತ್ತೆ. ಗಂಡಲ್ಲಿ ಪಟ್ಟಿ ಇದೆ, 3ನೇ ಪಟ್ಟಿ. ಈ ಪಟಗಳಲ್ಲಿ ಎಡೆನೂರುಗಳು ಬರುತ್ತೆ, ಸಬ್ಜಾಗಳು ಬರುತ್ತೆ, ಒಳ್ಳೊಳ್ಳೆ ಬಣ್ಣಗಳು ಬರುತ್ತೆ. ಆದರೆ ಸಬ್ಜಾ ಬಣ್ಣಲ್ಲೇ ಬರುತ್ತೆ. ಒಂದು ಸತಿ ಪಟ್ಟಿ ಬರುತ್ತೆ, ಒಂದು ಸತಿ ಪಟ್ಟಿ ಬರೋಲ್ಲ. ಅದೊಂದು 2-3 ಕುರ್ಜಾಗ ಬಂದು ಒಂದು ಸತಿ ಬರುತ್ತೆ. ಮತ್ತು ಪಟ್ಟಿಗಳು ಪಟ್ಟ ಅಲ್ಲಿ ಎಲ್ಲದಕ್ಕೂ ಬರುತ್ತೆ ಅಂತ ಏನಿಲ್ಲ, ಒಂದೊಂದಕ್ಕೆ ಬರುತ್ತೆ. ಫ್ರೆಂಡ್ಸ್ ಇವಾಗೇನು ಸಬ್ಜಾ ಹೆಣ್ಣು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ಲೈಟಾಗಿ ಲಾಲ್ ಕಟ್ಟಿರುತ್ತೆ. ವೈಬ್ರೇಷನ್ನು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅಕ್ಕಿ ವೈಬ್ರೇಷನ್ ಇರಲೇಬೇಕು, ಇರಬಾರ್ದು ಅಂತೇನಿಲ್ಲ. ಇದ್ದಷ್ಟು ಒಳ್ಳೆಯದು, ಇಲ್ಲ ಅಂದ್ರೂ ಒಳ್ಳೆಯದು. ಒಂದೊಂದು ಅಕ್ಕಿ ಮಾಡುತ್ತೆ, ಹಿಡಿದಾಗ ಒಂದೊಂದು ಅಕ್ಕಿ ವೈಬ್ರೇಷನ್ ಮಾಡೋದೇ ಇಲ್ಲ. ವೈಬ್ರೇಷನ್ ಇಟ್ಕೊಂಡು ಮಾಡಲ್ಲ ಅವು. ಲೆಂತು ಮೀಡಿಯಮ್ ಲೆಂತು ಅಗಲ ಇದೆ.
ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡು ಮತ್ತು ಅನಾರಿ ಅನ್ನೋದು ನೋಡ್ಬೋದು. ಇದರಲ್ಲಿ ಸಿಕ್ಕಾಪಟ್ಟೆ ಅನಾರಿ ಇರುತ್ತೆ, ಆದರೆ ತುಂಬ ಲೈಟಾಗಿರುತ್ತೆ, ಪಿಂಕ್ ಕಲರಲ್ಲಿರುತ್ತೆ. ಒಬ್ಬೊಬ್ಬರಿಗೆ ಈ ಕಣ್ಗಳು ಲೈಕೇ ಆಗೋಲ್ಲ, ಯಾಕಂದರೆ ನನಗೂ ಈ ಕಣ್ಣು ಲೈಕ್ ಆಗೋಲ್ಲ ಇಂಥ ಕಣ್ಗಳು. ಆದರೆ ಏನು ಮಾಡೋಕ್ಕಾಗಲ್ಲ, ರಿಸಲ್ಟು ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ವೈಬ್ರೇಷನ್ನು ಹಿಂಗೆ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ. ಪುತ್ಲಿ ನೋಡ್ಕೊಳ್ಳಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಮತ್ತು ಅನಾರಿ ಹೆಂಗಿದೆ ಅಂತ ನೋಡ್ಕೊಳ್ಳಿ. ತುಂಬ ಗಟ್ಟಿ ಇರಬಾರ್ದು ಅನಾರಿ, ಯಾವಾಗಲೂ ಹಿಂಗೆ ಲೈಟಾಗಿ ಪಿಂಕ್ ಕಲರ್ ಇರಬೇಕು, ಹರಡಿರಬೇಕು, ದೂರ ದೂರ ಹರಡಿರಬೇಕು. ಇದು ಸಬ್ಜಾ ಎಣ್ಣೆದು ಫ್ರೆಂಡ್ಸ್. ಇವಾಗ ಏನು ರೋಷನ್ ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಹಾಕಿರೋದು, ಹೆಣ್ಣು ಸಿಂಗಲ್ ಟೇಲು. ಚುಪ್ತಿರಿ ಉದ್ದಾತಿರಿ, ಇದರಲ್ಲಿ ಒಂಚೂರು ಲಾಲ್ ಕಟ್ಟಿಲ್ಲ, ಅದ್ರಲ್ಲಿ ಲೈಟಾಗಿ ಲಾಲ್ ಕಟ್ಟಿತ್ತು. ವೈಬ್ರೇಷನ್ನು ಇದರಲ್ಲೂ ಅಷ್ಟೇ ಜಾಸ್ತಿ ಇರುತ್ತೆ. ಒಂದು ಸತಿ ಮಾಡುತ್ತೆ, ಒಂದು ಸತಿ ವೈಬ್ರೇಷನ್ ಮಾಡಲ್ಲ. ಮತ್ತು ಮೂರನೇ ಪಟ್ಟಿ ಇಲ್ಲಿ ನೋಡ್ಬೋದು, ಮೂರನೇ ಪಟ್ಟಿ ಹಿಂಗಿರತ್ತೆ. ಇದರಲ್ಲಿ ಬಾಲ ಅಲ್ಲಿ ಸೆಕೆಂಡ್ ಬಾಲಾಗೆಲ್ಲ ಒಂಚೂರು ಇಲ್ಲ, ಮೂರನೇ ಬಾಲಾಗ ಒಂಚೂರು ಇಲ್ಲ. ಇಲ್ಲಿ ತುಂಬ ಲೈಟಾಗಿದೆ ಬಿಡೋದು ನೋಡ್ಬೋದು, ಇಲ್ಲಿ ಲೈಟಾಗಿದೆ. ಎರಡನೇ ಬಾಲದಲ್ಲಿ ಒಂದೊಂದಕ್ಕೆ ಬರುತ್ತೆ, ಒಂದೊಂದಕ್ಕೆ ಬರಲ್ಲ, ಅದೇನು ಮಾಡೋಕ್ಕಾಗಲ್ಲ. ಬಂದರೆ ಅದೃಷ್ಟ, ಬಂದಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಲೆಂತು ಉದ್ದ ಇರುತ್ತೆ, ಗಂಡು ಹೆಣ್ಣು ಎರಡು ಅಗಲ ಇದೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಸಿಕ್ಕಾಪಟ್ಟೆ ಕ್ರ್ಯಾಕ್ಸು ಇದರಲ್ಲಿ ಇವಾಗ ನೋಡ್ಬೋದು. ಒಂದು 5 ವರ್ಷದ ಅಕ್ಕಿ ಇದೆ ಇವಾಗ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಈ ಕ್ರ್ಯಾಕ್ಸು ತುಂಬ ಜಾಸ್ತಿ ಆಗುತ್ತೆ. ನಾನು ಆವಾಗಲೇ ಒಂದು ಫಸ್ಟ್ ಜೊತೆ ತೋರಿಸಿದ್ದೆ, ಕಣ್ಣು ಹೋಗಿದ್ದು ಗಂಡು. ಅದಕ್ಕೂ ಇದಕ್ಕೂ ಲೆಕ್ಕ ಹಾಕಿದ್ರೆ ಆ ಕಣ್ಣು ಹೋಗಿದ್ದು ಗಂಡು ಬಂದ್ಬಿಟ್ಟು ಇದಕ್ಕೆ ತಾತ ಆಗುತ್ತೆ, ಒಂದು ರೀತಿಯಲ್ಲಿ ತಾತ ಆಗುತ್ತೆ. ಅದು ಫುಲ್ ಅಷ್ಟು ಡೀಟೇಲಾಗಿ ನಾನು ಹೇಳ್ಕೊಂಬರೋಕ್ಕಾಗಲ್ಲ. ಒಂದು ರೀತಿಯಲ್ಲಿ ತಾತ ಆಗುತ್ತೆ ಅದು. ಆಲ್ಮೋಸ್ಟ್ ತಾತನ ಕಣ್ಣು ಥರನೇ ಇದು ನೆಕ್ಸ್ಟ್ ಚೇಂಜಸ್ ಬರುತ್ತೆ. ಪಟ್ಟಾಲೆ ಬೇರೆ ಥರ ಇರುತ್ತೆ, ಒಂದು ದಸ್ತ ಆದಮೇಲೆ ಬೇರೆ ಥರ ಇರುತ್ತೆ ಕಣ್ಣು. ವಯಸ್ಸಾಗ್ತಿರಂಗೆ ಕಣ್ಣು ಚೇಂಜಸ್ಸು ತುಂಬ ಆಗ್ತಾ ಇರುತ್ತೆ. ಈ ಟೈಪ್ ಕಣ್ಣಲ್ಲಿ ಮ್ಯಾಚ್ ಮಾಡಿರೋದು. ನಾಲ್ಕೋ ವೀಡಿಯೋಲ್ಲಿ ಒಂದಾರ ಆನೆಕಲ್ ಇರುತ್ತೆ. ನೀವೆಲ್ಲರೂ ಅಂದ್ಕೊಂಡಿರ್ತೀರ ಯಾವಾಗಲೂ ಯಾಕೆ ನಾನು ಆನೆಕಲ್ ಅಂತ ಇರ್ತೀನಿ ಅಂತ. ಇದು ಒಂದು ಜೊತೆ ನಾನು ತೋರಿಸ್ತಾ ಇರೋದು, ದೊಡ್ಡ ಜೊತೆ ಇದು. ಆನೆಕಲ್ಲಲ್ಲಿ ಸಿಕ್ಕಾಪಟ್ಟೆ ಜೊತೆ ಇದೆ. ಒಂದು ಜೊತೆ ಇವಾಗ ತೋರಿಸ್ತಾ ಇದ್ದೀನಿ. ಮೇಯ್ನು ನಂದು ಪ್ರತಿಯೊಂದು ವೀಡಿಯೋಲ್ಲೂ 1-2 ಆನೆಕಲ್ ಇದ್ದೇ ಇರುತ್ತೆ. ಒಂದೊಂದು ವೀಡಿಯೋಲಿ ಇರಲ್ಲ ಅಷ್ಟೇ, ಒಂದೊಂದು ವೀಡಿಯೋಲಿ ಇದ್ದೇ ಇರುತ್ತೆ. ಇದು ಆನೆಕಲ್ಲಲ್ಲಿ ಹೆಣ್ಣು, ಇದು ಚಪ್ಪರಲ್ಲಿ ಹಳೇ ಲೈನು ಆನೆಕಲ್ ಗಂಡಿದು. ಈ ಜೊತೆಯಲ್ಲಿ ಪಟ್ಟಗಳು ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ. 8-9 ಗಂಟೆ ನೀವು ಬಿಟ್ಟು ನೀವುಗಳೇ ಹೇಳಿದ್ದೀರಾ ಹಿಂಗೆ 8 ಗಂಟೆ ಆಡ್ತಾಯಿದೆ ಅಕ್ಕಿ, 9 ಗಂಟೆ ಆಡ್ತಾಯಿದೆ ಅಂತ. ಒಂದೊಂದು ಅಕ್ಕಿಗಳು ಕತ್ಲು ಮಾಡಿ ಹೋಗ್ಬಿಟ್ಟಿದೆ ಇದರಲ್ಲಿ ಕೂರ್ದೇನೆ. ಮಾರನೇ ದಿನ ಒಂದು ಮಧ್ಯಾಹ್ನ ತನಕ ಆಮೇಲೆ ಇಳಿದಿದೆ. ಇದು ಆನೆಕಲ್ಲಲ್ಲಿ ಧೂಮ ರೆಗ್ದರ್ ಹೆಣ್ಣು, ಇದು ಚಪ್ಪರ್ ರೆಗ್ದರ್ ಗಂಡು. ಈ ಜೊತೆಯಲ್ಲಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಜೊತೆ ತೋರಿಸ್ತೀನಿ ನೋಡಿ. ಗಂಡು ಸಣ್ಣ ಇದೆ, ಚಡಿ ಇದೆ ಗಂಡು. ಹೆಣ್ಣು ಅಗಲ ಇದೆ, ಸ್ವಲ್ಪ ಚಿಕ್ಕದು ಸೈಜು ಗಂಡಕ್ಕಿಂತ. ಹಿಂಗೆ ಮ್ಯಾಚ್ ಮಾಡಿರೋದು. ಗಂಡು ಉದ್ದ ಗಂಡು ಹಾಕಿ ಮ್ಯಾಚ್ ಮಾಡಿರೋದು. ತುಂಬ ಹಳೆಯಲ್ಲಿದೆ ಅಕ್ಕಿ ಇದು. ಇದು ದಪ್ಪ ಅಂತ ತೋರಿಸ್ತೀನಿ ಆಮೇಲೆ, ಆ ಗಂಡಿನ ದಪ್ಪನ. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ಗಂಟು ತೋರಿಸ್ದೆ. ಚಪ್ಪರಲ್ಲಿ ಬಾಲ ಶೇಪ್ ನೋಡ್ಕೊಳ್ಳಿ. ಅಗ್ಲ ಬಾಲ, 1.5 ಬಾಲ ಲೆಕ್ಕ ಬರುತ್ತೆ ಇಲ್ಲಿ ನೋಡ್ಬೋದು. ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಲೆಂತು ಉದ್ದ ಲೆಂತ್ ಆವಾಗಲೇ ತೋರಿಸಿದ್ದೀನಿ. ಮೀಡಿಯಮ್ ಅಗಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿದು, ಫುಲ್ ಬಾದಾಮಿ ಶೇಡ್ ಅಲ್ಲ, ಲೈಟಾಗಿ ಬಾದಾಮಿ ಶೇಡ್ ಕಣ್ಣು. ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೇಡು, ಲೈಟ್ ಅನಾರಿ ಇವೆಲ್ಲ ನೋಡ್ಕೊಳ್ಳಿ. ಔಟ್ರ್ ರಿಂಗ್ ನೋಡ್ಕೊಳ್ಳಿ. ಇದರಲ್ಲಿ ಔಟ್ರ್ ರಿಂಗ್ ಬಂದ್ಬಿಟ್ಟು
ಎದ್ದು ಕಾಣಲ್ಲ, ಡಾರ್ಕು ಇಲ್ಲ, ತುಂಬ ಲೈಟಾಗಿದೆ. ಆದರೆ ಫುಲ್ ರಿಂಗ್ ಇರುತ್ತೆ. ವೈಬ್ರೇಷನ್ ಅನ್ನೋದು ಸಿಕ್ಕಾಪಟ್ಟೆ ಹಿಂಗೆ ಮಾಡ್ತಾ ಇರುತ್ತೆ. ಇದು ಗಂಡು ಫ್ರೆಂಡ್ಸ್. ಇದು ರೇಗ್ದಾರ ಹೆಣ್ಣು, ಸಿಂಗಲ್ ಟೇಲ್ ಹಾಕಿದ್ದೀನಿ. ಗಂಡದು ಆವಾಗಲೇ ತೋರಿಸ್ದೆ 1.5 ಬಾಲ. ಇದು ಸಿಂಗಲ್ ಟೇಲು, ಹಿಂಗೆ ಮ್ಯಾಚ್ ಮಾಡಿರೋದು ಗಂಡು ಹೆಣ್ಣ. ಚೂಪ್ತಿರಿ ಉದ್ದಾತಿರಿ ಎರಡಕ್ಕೂ ಲಾಲ್ ಕಟ್ಟಿಲ್ಲ. ಇದ್ರಲ್ಲಿ ಪಟ್ಟ ಅವಳಲ್ಲಿ ಒಂದು ಸತಿ ಲಾಲ್ ಕಟ್ ಬರುತ್ತೆ, ಒಂದು ಸತಿ ತುಂಬ ಲಾಲ್ ಕಟ್ ಬರುತ್ತೆ, ಒಂದು ಸತಿ ಲೈಟಾಗಿ ಬರುತ್ತೆ. ವೈಬ್ರೇಷನ್ ಗಂಡು ಹೆಣ್ಣು ಎರಡೂ ಈಕ್ವಲ್ ವೈಬ್ರೇಷನ್ ಇದೆ. ಲೆಂತು ಹೆಣ್ಣು ಬಂದ್ಬಿಟ್ಟು ಗಂಡಕ್ಕಿಂತ ಸ್ವಲ್ಪ ಕಮ್ಮಿ ಲೆಂತು, ಆದರೆ ಹೆಣ್ಣಿಂದು ಎದೆ ಗಂಡಕ್ಕಿಂತ ಅಗಲ ಎದೆ ಹಾಕಿರೋದು ಇಲ್ಲಿ ನೋಡ್ಬೋದು. ಇಲ್ಲಿ ತಲೆ ಶೇಪು, ಚೊಂಚು ನೋಡ್ಕೊಳ್ಳಿ, ಮೀಡಿಯಮ್ ಚೊಂಚು. ಹೆಣ್ಣಲ್ಲಿ ನೋಡಿ ನಾನು ಏನು ಚೇಂಜಸ್ ಮಾಡಿದ್ದೀನಿ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಮಾಡಿದ್ದೀನಿ, ಮ್ಯಾಚ್ ಮಾಡಿರೋದು. ಗಂಡಲ್ಲಿ ಲೈಟ್ ಇದೆ, ಹೆಣ್ಣಲ್ಲಿ ಡಾರ್ಕ್ ಮ್ಯಾಚ್ ಮಾಡಿರೋದು. ಮತ್ತು ಗಂಡಲ್ಲಿ ಅನಾರಿ ಲೈಟಾಗಿದೆ, ಹೆಣ್ಣಲ್ಲೂ ಲೈಟಾಗಿದೆ. ಔಟ್ರಿಂಗು ಬ್ಲ್ಯಾಕು ಗಂಡಲ್ಲಿ ತುಂಬ ಲೈಟಾಗಿತ್ತು, ಹೆಣ್ಣಲ್ಲಿ ಅಗ್ಲಾನೂ ಇದೆ, ಡಾರ್ಕಾಗಿ ಎದ್ದು ಕಾಣುತ್ತೆ. ವೈಬ್ರೇಷನ್ ಎರಡಲ್ಲೂ ಕಾಮನ್ ಆಗಿ ವೈಬ್ರೇಷನ್ನು ಜಾಸ್ತಿನೇ ಇರುತ್ತೆ. ಹಿಂಗೆ ಗಂಡು ಹೆಣ್ಣ ಮ್ಯಾಚ್ ಮಾಡಿರೋದು. ನಾನು ಆಲ್ಮೋಸ್ಟ್ ಬಣ್ಣದಲ್ಲಿ ಹಕ್ಕಿಗಳು ಜಾಸ್ತಿ ಬ್ರೀಡ್ ಮಾಡಿಸಲ್ಲ. ಕಾರಣ ಒಂದೇ, ಹಕ್ಕಿ ನಮ್ಮ ಮನೆ ಮೇಲೆ ವಾಪಸ್ ಇಳಿಯೋ ತನಕ ಆ ಹಕ್ಕಿ ನಮ್ಮದಲ್ಲಿ ಆಕಾಶದಲ್ಲಿದ್ದಾಗ ತುಂಬ ಜಾಸ್ತಿ ಇರುತ್ತೆ. ಬಣ್ಣದ ಹಕ್ಕಿಗಳಿಗೆ ಶಿಖರಗಳು ಹೊಡೆಯೋದು ತುಂಬ ಇರುತ್ತೆ. ಇಸ್ಕೊಂಡವ್ರಿಗೂ ಬೇಜಾರಾಗ್ಬಿಡುತ್ತೆ. ಒಂದೊಳ್ಳೆ ಟೈಮ್ ಬರ್ತಾ ಇರುತ್ತೆ, ಅದಾದಮೇಲೆ ಶಿಖರ ಹೊಡಿತು ಅಂದರೆ ಬೇಜಾರಾಗ್ಬಿಡ್ತಾರೆ. ಅದಕ್ಕೋಸ್ಕರ ಬಣ್ಣ ಅಲ್ಲಿ ಹಕ್ಕಿಗಳನ್ನೂ ಬ್ರೀಡ್ ಮಾಡಿಸೋದೇ ಇಲ್ಲ. ನನಗೆ ಯಾವಾಗಾರ ಒಂದು ಜೊತೆ ಮಾಡಿ ಇಟ್ಕೊಬೇಕು ಅಂದರೆ ಅವಾಗ ಮಾಡಿಸ್ಕೊತೀನಿ. ಜಾಸ್ತಿ ಬಣ್ಣದಲ್ಲಿ ನಾನು ಮಾಡ್ಸೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನನ್ನ ಹಕ್ಕಿಗಳೆಲ್ಲ ಬಂದ್ಬಿಟ್ಟು ಸಬ್ಜಾಗಳು, ರೇಗ್ದಾರ್ಗಳು, ಧೂಮಗಳು, ಮಕ್ಷಿ, ಗುಲ್ದಾರು, ತಾಮ್ರಾಲು, ಗಟ್ಟಿ ಬಣ್ಣದಲ್ಲೇ ಅಕ್ಕಿ ನಾನು ಮಾಡಿಸೋದು. ಇದರಲ್ಲಿ ತುಂಬ ಲಾಂಗ್ ಟೈಮ್ ಇದೆ ಅಕ್ಕಿ. ಬಾಜಿ ಬಂದ್ಬಿಟ್ಟು ಒಂದೊಂದು ಪಟಾಗಳು ರೋಲ್ ಆಗಿ ಬಿದ್ದೋಗ್ಬಿಡುತ್ತೆ, ಒಂದೊಂದು ಪಟಾಗಳು ತುಂಬ ಚೆನ್ನಾಗಿ ಆಡುತ್ತೆ. ಕಂಟ್ರೋಲ್ ಬಾಜಿಯಲ್ಲಿ ಆಡುತ್ತೆ. ಕಂಟ್ರೋಲ್ ಬಾಜಿಯಲ್ಲಿ ಆಡೋ ಅಕ್ಕಿಗಳು 8-9 ಬಾಜಿ ಮಾಡುತ್ತೆ. ಎಲ್ಲ ರಾಕೆಟ್ ಬಾಜಿಗಳಿರುತ್ತೆ. ಮತ್ತು ಪ್ರತಿಯೊಂದು ಅಕ್ಕಿದು ಇವಾಗ ಏನು ಜೊತೆ ತೋರಿಸ್ತೀನಿ ಎಲ್ಲ ರಾಕೆಟ್ ಬಾಜಿಗಳು ಇರುತ್ತೆ. ಇವೆಲ್ಲ ಇದರಲ್ಲಿ ಮಿನಿಮಮ್ ಟೈಮು 8 ಗಂಟೆ ಮೇಲೆ ಬಂದ್ಬಿಡುತ್ತೆ ಪಟಾಗಳು. ತುಂಬ ಹಳೆಯ ಲೈನ್ ಜೊತೆ ಇದು. ಬಣ್ಣನೂ ಅಷ್ಟೇ ಗಟ್ಟಿ ಗೇರ್ವಾ ಬಣ್ಣ. ಒಂದೊಂದು ಕಡೆ ಇದನ್ನ ಲಾಲ್ ಚೀನಿ ಅಂತಾರೆ, ಒಂದೊಂದು ಕಡೆ ಗೇರ್ವಾ ಅಂತಾರೆ. ಈ ಲೈನಲ್ಲಿ ಪಟಾಗಳು ಅಷ್ಟೇ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡುತ್ತೆ. ಈ ಸತಿ ಮಾಡಿಸಿ ಇನ್ನು ಜೊತೆ ಪಟ ಆಗಿದೆ, ನೋಡೋಣ ಯಾರಿಗೆ ಸಿಗತ್ತಂತ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಪಟ ದೊಡ್ಡದಾದ್ಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅದದ್ದು. ಇದು ಗಂಡನ ಶೇಪು, ಎದೆ, ತಲೆ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಒಂದು ಹಳೆಯ ಲೈನ್ ಅಕ್ಕಿ ಹೆಂಗೆ ಬರಬೇಕು ಆ ಟೈಪಲ್ಲಿರುತ್ತೆ. ಎಸ್ ಟೈಪ್ ಕತ್ತಲ್ಲಿರುತ್ತೆ. ಹೆಣ್ಣು ಬಂದ್ಬಿಟ್ಟು ಸ್ವಲ್ಪ ಉದ್ದ ಚೊಂಚು, ಅಗಲ ಕಮ್ಮಿ ಕಾಣಿಸ್ತಿದೆ. ಏನಕ್ಕಂದರೆ ಪಟ್ಟಾಗೆ ಮೇಯಿಸ್ತಾ ಇರೋದು, ಏನು ತಿನ್ನಿಸ್ತಾ ಇರುತ್ತೆ ಆವಾಗ ವೆಯ್ಟು ಮತ್ತು ಅಕ್ಕಿ ಶೇಪೆಲ್ಲ ತುಂಬ ಇಳಿದೋಗಿರುತ್ತೆ. ಇದು ಗೇರ್ವಾ ಜೊತೆ, ಹಳೆ ಲೈನು ಹಳೆ ಜೊತೆ. ಏನು ಗೇರ್ವಾ ಗಂಟು ತೋರಿಸ್ತೆ. ಬಾಲ ಶೇಪ್ ನಿಂತ್ಕೊಳ್ಳಿ, 1.25 ಬಾಲ ಲೆಕ್ಕ ಬರುತ್ತೆ. ಚೂಪ್ ತಿರಿ, ಉದ್ದ ತಿರಿ, ಆಲ್ಮೋಸ್ಟ್ ಎಲ್ಲ ತಿರಿಗಳು ಚೂಪು ಉದ್ದಾನೇ ಇರುತ್ತೆ. ಇದರಲ್ಲಿ ವೈಬ್ರೇಷನ್ ಕಮ್ಮಿ ಇದಲ್ಲಿ. ಲೆಂತ್ ಚೆನ್ನಾಗಿರುತ್ತೆ, ಅಗಲ ಇದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವಾಗಲೂ ಗೇರ್ವಾ ಅಲ್ಲಿ ಅನಾರಿ ಅನ್ನೋದು ತುಂಬ ಕಮ್ಮಿ ಇರಬೇಕು, ಇಲ್ಲ 0 ಅನಾರಿ ಇರಬೇಕು. ಮತ್ತು ಕಣ್ಣು ಒಂಥರ ಬ್ಲೂ ಶೇಡು ಇರಬೇಕು, ಒಂಥರ ಗ್ರೇ ಶೇಡು. ಆ ಟೈಪಲ್ಲಿದ್ದರೆ ಬ್ರೀಡ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಇವಾಗ ಇದ್ರಲ್ಲಿ ನೋಡ್ಬೋದು ಒಂಥರ ಬ್ಲೂಯಿಶ್ ಶೇಡ್ ಕಾಣುತ್ತೆ ಕಣ್ಣು. ಇದು ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರ್ ಐ ಕಣ್ಣಿದು. ಇದನ್ನು ವಯಸ್ಸಾಗ್ತಿರಂಗೆ ಕಣ್ಣು ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗಲ ಇದೆ. ಪುತ್ಲಿ ಸುತ್ತಲೂ ಇದೆ, ಮೀಡಿಯಮ್ ಸೈಜ್ ಪುತ್ಲಿ. ಔಟ್ರಿಂಗು ಡಾರ್ಕ್ ಆಗಿದೆ, ಆದರೆ ಲೈನು ಸಣ್ಣ ಇದೆ. ಅಗಲ ಲೈನ್ ಇಲ್ಲ, ಸಣ್ಣ ಲೈನ್ ಇದೆ. ಗೇರ್ವಾ ಹೆಣ್ಣಿದು 2 ಬಾಲ ಲೆಕ್ಕ ಬರುತ್ತೆ. ತಿರಿಗಳು ನೋಡ್ಕೊಳ್ಳಿ, ಚೂಪ್ ತಿರಿ, ಉದ್ದ ತಿರಿ. ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ತೀರಾ ಕಮ್ಮಿ ವೈಬ್ರೇಷನ್ನು. ಇವಾಗ ವೈಬ್ರೇಷನ್ ಜಾಸ್ತಿ ಮಾಡ್ಕೊಂಡು ಪಟಾಗಳು ಇನ್ನೂ ಬಾಜಿಗಳು ಜಾಸ್ತಿ ಮಾಡ್ಕೊಂಬಿಟ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮೊದಲೇ ಬಾಜಿ ಜಾಸ್ತಿ ಇರುತ್ತೆ ಇವಲ್ಲಿ.
ಲೆಂತ್ ಮೀಡಿಯಮ್ ಲೆಂತು ಅಗಲ ಇದೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಬಂದು ಬ್ಲೂ ಶೇಡ್ ಕಾಣ್ತಾ ಇದ್ದಿದ್ದು, ಹೆಣ್ಣು ಬಂದ್ಬಿಟ್ಟು ಗ್ರೇ ಶೇಡು ಒಂಥರ ಕಾರ್ಬನ್ ಶೇಡ್ ಕಣ್ಣಲ್ಲಿರೋದು. ಇಲ್ಲಿ ನೋಡ್ಬೋದು ನೀವು ಡಿಫ್ರೆನ್ಸು, ಗಂಡು ಹೆಣ್ಣಿಗೆ ಹೆಂಗೆ ಡಿಫ್ರೆನ್ಸ್ ಮಾಡಿ ಜೊತೆ ಮಾಡಿರ್ತೀವಿ ಅಂತ. ಕಪ್ಪು ಒಡಕಲು ಆ ಕ್ರ್ಯಾಕ್ಸು ಇವೆಲ್ಲ ಹೆಣ್ಣಲ್ಲಿ ಜಾಸ್ತಿ ಇರುತ್ತೆ. ವೈಬ್ರೇಷನ್ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮತ್ತು ಕಣ್ಣಲ್ಲಿ ಲಾಸ್ಟಿಂಗ್ ಅಬ್ಸರ್ವ್ ಮಾಡಿ, ಹೆಣ್ಣಲ್ಲೂ ಡಾರ್ಕ್ ಇದೆ, ಗಂಡಲ್ಲೂ ಡಾರ್ಕ್ ಹಾಕಿದ್ದು. ಗಂಡಲ್ಲಿ ತುಂಬ ಲೈಟಾಗಿರುತ್ತೆ, ಸಣ್ಣ ಇರುತ್ತೆ ಲೈನು. ಹೆಣ್ಣಲ್ಲಿ ಗಂಡಕ್ಕಿಂತ ಸ್ವಲ್ಪ ಅಗಲ ಲೈನ್ ಹಾಕಿರೋದು. ಹಿಂಗೆ ಈ ಜೊತೆ ಮ್ಯಾಚ್ ಮಾಡಿರೋದು. ಇದು ಜಾಕ್ ತಿರಾವಲ್ ಗಂಡು, ತುಂಬ ದೊಡ್ಡ ಗಂಡು, ಹಳೆ ಲೈನ್ ಅಕ್ಕಿ ಅದು. ಇದು ಗುಲ್ದಾರ್ ಹೆಣ್ಣು, ತುಂಬ ದೊಡ್ಡ ಹೆಣ್ಣು, ಹಳೆ ಲೈನ್ ಹೆಣ್ಣು. ಜೊತೆನೇ ಒಡೆಯಲ್ಲ, ಇದು ಲೈಫ್ ಲಾಂಗು ಶೋಕಿ ಮಾಡೋ ಜೊತೆ ಅಂತಾರೆ ನೋಡಿ, ಆ ಜೊತೆ ಅಕ್ಕಿ ಇದು. ಈ ಗಂಡಲ್ಲಿ ನಾನು ಏನು ಜಾಕ್ ಲೈನ್ ಅಂತ ಮಾಡಿದ್ದೀನಿ, ಅದಕ್ಕೆ ಕಾರಣನೇ ಈ ಗಂಡು. ನನ್ನ ಹತ್ರ ಇರೋ ಜಾಕ್ ಲೈನ್ಗೆ ಒಂದು ಕಾರಣ ಅನ್ನೋದೇ ಈ ಗಂಡು. ಈ ಸತಿ ಇದೇ ಜೊತೆಗೆ ಪಟ್ಟ ಒಬ್ಬರು ತುಂಬ ಒಂದು ವರ್ಷದಿಂದ ಕೇಳ್ತಾಯಿದ್ರು. ಅವ್ರಿಗೊಂದು ಪಟ್ಟ ಕೊಟ್ಟಿದ್ದೀನಿ, ನೋಡೋಣ ಅವ್ರ ಸತಿ ಬಿಡಲಿ, ಪರ್ಫಾರ್ಮೆನ್ಸ್ ಏನು ಮಾಡ್ತು ಅಂತ ಹೇಳಲಿ. ಅದಾದಮೇಲೆ ಅದು ವೀಡಿಯೋ ಹಾಕ್ತೀನಿ. ಅವ್ರು ಒಂದು ಸತಿ ಮುಂಚೆನೇ ನಮಗೆ 2 ಅಕ್ಕಿ ಬಿಟ್ಬಿಟ್ಟು ಅದ್ರದ್ದು ವೀಡಿಯೋ ಹಾಕಿ ಕಳಿಸಿದ್ದಾರೆ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋದ ವರ್ಷ ಒಂದು ಒಳ್ಳೆ ಟೈಮ್ ಬಿಟ್ಟಿದ್ರು. ಈ ಸತಿ ಇದ್ರಲ್ಲಿ ಕೊಟ್ಟಿದ್ದೀನಿ. ಮತ್ತು ನೋಡಿ ಫ್ರೆಂಡ್ಸ್, ನೀವು ನನ್ನ ಹತ್ರನೇ ಅಕ್ಕಿ ಇಸ್ಕೊಬೇಕು ಅಂತ ಏನೂ ಇಲ್ಲ. ತುಂಬ ಕಡೆ ಅಕ್ಕಿ ಸಿಗುತ್ತೆ, ಎಲ್ಲರ ಹತ್ರ ಒಳ್ಳೊಳ್ಳೆ ಅಕ್ಕಿಗಳೇ ಸಿಗುತ್ತೆ. ನಾನು ಏನಕ್ಕೆ ವೀಡಿಯೋ ಮಾಡ್ತಿರೋದು ಅಂದರೆ, ನೀವೇನು ಅಕ್ಕಿ ನಮ್ಮ ಹತ್ರ ಇಸ್ಕೊತೀರಾ ಅದು ಹಿಂದೆ ಮುಂದೆ ಆದರೂ ನಿಮ್ಗೆ ಗೊತ್ತಾಗತ್ತೆ. ಹೌದು, ಇಂಥ ಬಣ್ಣಲ್ಲಿ ಅಕ್ಕಿ ಇಸ್ಕೊಂಡಿದ್ದೀರಂದರೆ ಈ ಲೈನಲ್ಲಿ ಯಾವುದೋ ಒಂದು ಲೈನ್ಗೆ ಟಚ್ ಇರುತ್ತೆ ಅಂದ್ಬಿಟ್ಟು. ಯಾಕಂದರೆ ನೀವೇನು ಇಸ್ಕೊತೀರಾ, ಬೆಲೆ ಕೊಟ್ಟು ಇಸ್ಕೊಂಡಿರ್ತೀರ, ಅದನ್ನ ತೋರಿಸ್ಬೇಕು ನಾನು. ನೀವು ಬೆಲೆ ಹಾಕಿರೋದು ಯಾವ ಲೈನ್ಗಳ ಥರ ಅಕ್ಕಿಗಳ್ಗೆ ಹಾಕಿರ್ತೀರ ಅಂತ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಮತ್ತು ಪ್ಲಸ್ಸು ನಮ್ಮ ಹೊಸ ಶೋಕ್ದವ್ರಿಗೆಲ್ಲ ಒಂದು ಜೊತೆ ಮಾಡೋದು ಹೇಗೆ ಅಂತ ಒಂದು ಐಡಿಯಾ ಬರಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು. ಮತ್ತು ನೋಡಿ, ಇದು ತುಂಬ ಹಳೆ ಲೈನ್ ಅಕ್ಕಿ. ಅಲ್ಲಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇಂಥ ಸ್ಟ್ಯಾಂಡಿಂಗ್ ಸ್ಟೈಲ್ ಅಕ್ಕಿಗಳು ಇವಾಗ ಸಿಗೋದು ತುಂಬ ಕಷ್ಟ. ಸಿಗತ್ತೆ ಇಲ್ಲ ಅಂತಲ್ಲ, ಸಿಗೋದು ಕಷ್ಟ ಅಷ್ಟೇ. ಯಾಕಂದರೆ ಪುಟ್ಗಳು ಮಾಡಿಸ್ಮೇಲೆ ಇದರಲ್ಲಿ ಇಂಥ ಸ್ಟ್ಯಾಂಡಿಂಗ್ ಸ್ಟೈಲ್ ಬರೋಲ್ಲ. ಒರಿಜಿನಲ್ ಕ್ವಾಲಿಟಿಯಲ್ಲಿ ಇದ್ದಾಗ ಹಿಂಗಿರುತ್ತೆ, ಆಮೇಲೆ ಪುಟ್ಗಳು ಮಾಡಿಸ್ಮೇಲೆ ಇದೆಲ್ಲ ಕಳ್ಕೊಂಬಿಡುತ್ತೆ. ಇವಾಗ ಇದು ಅಷ್ಟೇ, ಇದ್ರಲ್ಲಿ ಪಟ್ಟ ಬರೋದು ಪೂಟೆ ಆಗೋದು. ಯಾಕಂದರೆ ಗುಲ್ದಾರ್ ಹೆಣ್ಣಿಗೆ ಜಾಕ್ ತಿರಾವಲ್ ಗಂಡು ಹಾಕಿರೋದು ನಾನು. ಜಾಕ್ ಹಾಕಿರೋ ಒಂಥರ ಹಿಂಗೆ ಕಲರು. ನಾನು ಇವಾಗ ಬೇರೆ ಬಣ್ಣ ಮಾಡಿದ್ದೀನಿ, ಬೇರೆ ಜಾತಿನೇ ಮಾಡ್ತಾಯಿದ್ದೀನಿ. ಇದ್ರಲ್ಲಿ ಜಾಕ್ಗಳು ಬರೋದು ನಾನು ಹೊಡೆದಿಕ್ಕೊತೀನಿ, ಒಂದೊಂದು ಜಾಕ್ಗಳು ಬರೋದನ್ನ ಕೊಟ್ಬಿಡ್ತೀನಿ. ಅದು ಹೆಂಗಿರತ್ತೆ ಅಕ್ಕಿ ಆದಮೇಲೆ ಡಿಪೆಂಡ್ ಆಗುತ್ತೆ. ಇದು ವಂಶನೇ ಇದೆ. ಜಬರ್ದಸ್ತ್ ಜಾಕ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಇದು ವಂಶನೇ ಇದೆ. ಆ ವಿಡಿಯೋನು ಯೂಟ್ಯೂಬಲ್ಲಿ ಇದೆ, ನೀವು ನೋಡ್ಕೊಬೋದು. ಅದರಲ್ಲಿ ಇದು ಜಾಕ್ ಮತ್ತು ಗುಲ್ದಾರ್ ಜೊತೆ ಮಾಡಿರೋದು. ಇವಾಗ ಏನು ಜಾಕ್ ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಕ್ಕಾಪಟ್ಟೆ ಅಗಲ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟನೇ ಆಗಲ್ಲ ಅಗಲ ಬಾಲ ಅಂದರೆ. ನಾವು ಅಕ್ಕಿ ಹೆಂಗೆ ಲೆಕ್ಕ ಹಾಕ್ತೀವೋ ಅದು ನನಗೂ ಇನ್ನೂ ಅರ್ಥ ಆಗಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರೋ ಅಕ್ಕಿಗಳಿದೆ, ಅಷ್ಟು ಗೊತ್ತು. ಇದು ನೋಡಿ, ಇಷ್ಟು ಅಗಲ ಇದೆ, ಒಬ್ಬೊಬ್ರಿಗೆ ಲೈಕ್ ಆಗಲ್ಲ. ಚಡಿ ಬಾಲ ಕೇಳ್ತಾರೆ, ಸಿಂಗಲ್ ಟೈಲ್ ಬೇಕು ಅಂತಾರೆ. ಇದು ಅಗಲ ಬಾಲ ಅಕ್ಕಿ. ಚುಪ್ತಿರಿ ಉದಾತಿರಿ ತಿರಾವಲ್ ಗರಿ ನೋಡ್ಬೋದು. ವೈಬ್ರೇಷನ್ನು ಹಿಂಗೆ ಹಿಡ್ದ ಅಂದರೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾಡ್ತಾನೆ ಇರತ್ತೆ ವೈಬ್ರೇಷನ್. ಇದು ಅಷ್ಟು ವೈಬ್ರೇಷನ್ ಇರುತ್ತೆ ಇದರಲ್ಲಿ. ಬಾಜಿ ಲೆಕ್ಕಾಚಾರದಲ್ಲೂ ಅಷ್ಟೇ ತುಂಬ ಬಾಜಿ ಬರುತ್ತೆ. ಒಂದೊಂದು ಪಟ್ಟಾಗೆ ಬಾಜಿ ಕಮ್ಮಿ ಬರುತ್ತೆ. ಲೆಂತು ಉದ್ದ ಇರುತ್ತೆ, ಅಗಲ ಇದೆ, ಆವಾಗಲೇ ತೋರಿಸೀನಿ. ಕತ್ತು ಉದ್ದ ಕತ್ತಿದ್ದು. ತಲೆ ಶೇಪು ಚೋನ್ಸ್ ನೋಡಿದ್ರೆ ಹೋಮರ್ಗಳ ಥರ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ನೀವೇ ನೋಡ್ಬೋದು. ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಈ ಟೈಪಲ್ಲಿ ಕಣ್ಣಿರುತ್ತೆ, ಬಾದಾಮಿ ಶೇಡ್ ಕಣ್ಣು. ವೈಬ್ರೇಷನ್ ನೋಡ್ಬೋದು. ಅಕ್ಕಿ ಅಷ್ಟು ಅಲ್ಲಾಡ್ತಾ ಇದೆ ನನ್ನ ಕೈಯಲ್ಲಿ ಇಟ್ಕೊಂಡಿದ್ರೆ. ಪುತ್ಲಿ ಬಂದ್ಬಿಟ್ಟು ಅಡ್ಡಾದಿಡ್ಡಿ ಪುತ್ಲಿ ಇರೋದು. ಇದಕ್ಕೆ ರೌಂಡ್ ಪುತ್ಲಿನೂ ಅಲ್ಲ, ಆ ಕಡೆ ಅಗಲ ಪುತ್ಲಿನೂ ಅಲ್ಲ. ಪುತ್ಲಿದೊಂದು ಶೇಪೇ ಇಲ್ಲ. ಈ ಟೈಪಲ್ಲಿ ಪುತ್ಲಿ ಇರೋದು. ತುಂಬ ವೈಬ್ರೇಷನ್ ಮಾಡ್ತಾಯಿದೆ ಅದು, ಅಷ್ಟು ಅಲ್ಲಾಡ್ತಾಯಿದೆ. ಕ್ಲಾರಿಟಿ ಇದು ತೋರಿಸೋದು ಕಷ್ಟ ಆಗ್ಬಿಡುತ್ತೆ. ಕ್ರ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಔಟ್ರಿಂಗು ಬ್ಲ್ಯಾಕು ಸಣ್ಣ ಇದೆ, ಆದರೆ ಡಾರ್ಕ್ ಆಗಿದೆ. ಈ ಟೈಪಲ್ಲಿ ಗಂಡಿನ ಕಣ್ಣಿರೋದು. ಇದು ಹೆಣ್ಣು. ಗಂಡು ಅಗಲ ಬಾಲ, ಹೆಣ್ಣು 1.5 ಬಾಲ ಲೆಕ್ಕ ಹಾಕಿರೋದು. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟಿದೆ ಹೆಣ್ಣಲ್ಲಿ.
ಆ ಗಂಡಲ್ಲಿ ಒಂಚೂರು ಲಾಲ್ ಕಟ್ ಇರಲಿಲ್ಲ, ಇದರಲ್ಲಿ ಲಾಲ್ ಕಟ್ಟಿದೆ. ವೈಬ್ರೇಷನ್ ಇದರಲ್ಲೂ ಚೆನ್ನಾಗಿ ಮಾಡುತ್ತೆ. ಅಲ್ಲಿ ತಿರಿ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಅಲ್ಲಿ ಎಲ್ಲ ಹೊಸ ಟ್ಯೂಬ್ಗಳು ಬರ್ತಾಯಿದೆ. ಅಗಲ ಇದೆ, ಮೀಡಿಯಮ್ ಲೆಂತು, ಗಂಡು ಜಾಸ್ತಿ ಉದ್ದ ಇದೆ, ಹೆಣ್ಣು ಉದ್ದ ಕಮ್ಮಿ ಇದೆ. ಹಿಂಗೆ ಮ್ಯಾಚ್ ಮಾಡಿರೋದು. ಕಚ್ಪುಟ್ ಅನ್ನೋದು ಎಲ್ಲೂ ಇಲ್ಲ, ಇಲ್ಲಿ ನೋಡ್ಬೋದು. ಕಚ್ಪುಟ್ಟಾರೋ ಇದ್ದಿದ್ರೆ ಹೆಂಗೋ ಒಂದು ಮ್ಯಾಚು ಅಂತ ಹೇಳ್ಬೋದಿತ್ತು. ಟೋಟಲ್ ಅಗೇನ್ಸ್ಟಾಗಿ ಮಾಡಿರೋದು ನಾನು ಅಕ್ಕಿನ. ಆ ಗಂಡಿಗೆ ಈ ಹೆಣ್ಣಿಗೆ ಸಂಬಂಧನೇ ಇಲ್ಲದೆ ಇರೋ ಲೈನಲ್ಲಿ ಲೈನ್ ಮಾಡಿಸ್ತಾ ಇರೋದು. ಹೆಣ್ಣಿಂದು ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಣ್ಣಲ್ಲಿ ಗಂಡು ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣು, ಹೆಣ್ಣು ಬಂದ್ಬಿಟ್ಟು ಒಡಕ್ಲು ಕಣ್ಣು ಅಂತ ಹೇಳ್ತೀವಿ, ಆ ಟೈಪ್ ಕಣ್ಣು. ಗಂಡಲ್ಲಿ ಒಂದು ಚುಕ್ಕೆ ಅನಾರಿ ಇರೋಲ್ಲ, ಹೆಣ್ಣಲ್ಲಿ ಅನಾರಿ ಅನ್ನೋದು ಅಷ್ಟು ಅಗಲ ಇದೆ, ಅಷ್ಟು ಎದ್ದಿ ಕಾಣುತ್ತೆ. ಆ ಅನಾರಿ ಎಲ್ಲ ಇನ್ನು ನೆಕ್ಸ್ಟು ಕಪ್ಪಾಗತ್ತದು. ಈ ಟೈಪಲ್ಲಿ ಹೆಣ್ಣ ಮ್ಯಾಚ್ ಮಾಡಿರೋದು. ರಿಸಲ್ಟು ಪರ್ಫಾರ್ಮೆನ್ಸು 10 ಗಂಟೆ ಕಮ್ಮಿ ಅಂತೂ ಈ ಲೈನಲ್ಲಿ ಮಾಡಿಲ್ಲ. ನೋಡಿ, ಇದು ಹಳೇ ಲೈನು ತಾಮ್ರಾಲು, ಆಯಿಲ್ ತಾಮ್ರಾಲ್ ಅಂತ ನಾನು ಏನು ಹಾಕ್ತಾ ಇರ್ತೀನಿ. ಇದಲ್ಲಿ ಬರೋ ಪಟ್ಟಗಳೇ ಹಾಕೋದು. ಗಂಡು ಬಂದ್ಬಿಟ್ಟು ಆಯಿಲ್ ತಾಮ್ರಾಲು, ಹೆಣ್ಣು ಬಂದ್ಬಿಟ್ಟು ಗುಲ್ದಾರು. ತುಂಬ ಹಳೆ ಜೊತೆ ಇದು. ಈ ಜೊತೆಲಿ ಜಾಸ್ತಿ ಮಾಡಿಸಲ್ಲ, ಇದರಲ್ಲೂ ಕಮ್ಮಿ ಮಾಡಿಸ್ತೀನಿ. ಬಣ್ಣದ ಅಕ್ಕಿಗಳು ಆಯಿಲ್ ತಾಮ್ರಲ್ಲಿ ಬರುತ್ತೆ, ಬೂರಿಗಳು ಬರುತ್ತೆ ಈ ಲೈನಲ್ಲಿ, ಮತ್ತು ಒಂಥರ ತಾಮ್ರಲ್ಲಿ ಬರುತ್ತೆ. ತೋರಿಸ್ತೀನಿ ನಾನು ನಿಮಗದು. 10 ಗಂಟೆ ಕಮ್ಮಿ ಇಲ್ಲ ಫ್ರೆಂಡ್ಸ್ ಇದೆಲ್ಲ ಅಕ್ಕಿ. ಈ ಜೊತೆಗೆ ಏನು ಮಾಡಿಸ್ತೀನಿ, 10 ಗಂಟೆ ಕಮ್ಮಿ ಇಲ್ಲ ಈ ಜೊತೆಲಿ ಮಾಡಿಸೋ ಅಕ್ಕಿಗಳು. ಇದರಲ್ಲಿ ಪುಟ್ ಮಾಡಿಸಿದ್ರೆ 6 ಗಂಟೆ 7 ಗಂಟೆ ಬಂದ್ಬಿಡುತ್ತೆ. ಪುಟ್ ಅಂದರೆ ಈ ಜೊತೆಗೆ ಏನು ಮರಿ ಬರುತ್ತೆ ಅದನ್ನ ಬೇರೆ ಲೈನಿಗೆ ಟಚ್ ಮಾಡಿಸಿದಾಗ 6-7 ಗಂಟೆ ಬಂದ್ಬಿಡುತ್ತೆ. ಈ ಜೊತೆಯಲ್ಲಿ ಒರಿಜಿನಲ್ ಜೊತೆಲಿ ಮಾಡಿಸೋ ಅಕ್ಕಿಗಳು 10 ಗಂಟೆ ಕಮ್ಮಿ ಯಾವುದೂ ಬಂದಿಲ್ಲ ಇದುವರೆಗೂ. ತುಂಬ ಒಳ್ಳೆ ಆಟ ಇರುತ್ತೆ. ಸರ್ಕನಿ ಬಾಜಿ ಸಿಕ್ಕಾಪಟ್ಟೆ ಇರುತ್ತೆ. ಪಲ್ಲ ಬಂದ್ಬಿಟ್ಟು ಕಿಲೋಮೀಟ್ರ್ ಗಟ್ಟಲೆ ಹೋಗತ್ತಿದ್ದಲ್ಲಿ, 3/4 ಗಂಟೆ 1 ಅವರು ಹಿಂಗೆಲ್ಲ ಪಲ್ಲ ಹೋಗತ್ತೆ ಈ ಲೈನಲ್ಲಿ. ಬಾಜಿ ಬಂದ್ಬಿಟ್ಟು ರಾಕೆಟ್ ಬಾಜಿ. ಮನೆ ಮೇಲೆ ಬಂದಾಗ ಒಂದು ಸತಿ ಒಡೆಗೆ ನಿಂತ್ಕೊಂಡ್ರೆ 10ಇಂದ 12 ಬಾಜಿ ಮಾಡುತ್ತೆ. ಹೊಡೆದಂಗೆ ಹೋಗ್ತಾ ಇರುತ್ತೆ ಮತ್ತೆ ಇನ್ನೊಂದು ಚಕ್ಕರ್ಗೆ. ತುಂಬ ಹಳೆ ಲೈನು. ಹಕ್ಕಿದು ಶೇಪು ಸೈಜ್ ಇವೆಲ್ಲ ನೋಡ್ಕೊಳ್ಳಿ. ಹೆಣ್ಣು ಗಿಡ್ಡಿ ಹೆಣ್ಣು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಗಿಡ್ಡಿ ಕಾಲು ಹೆಣ್ಣು ಹಾಕಿರೋದು. ಗಂಡು ಟೋಟಲ್ ಆಪೋಸಿಟಲ್ಲಿ ಹಾಕಿರೋದು. ಉದ್ದ ಗಂಡು, ಉದ್ದ ತಲೆ, ಉದ್ದ ಚೊಂಚು, ಹಿಂಗೆ ಹಾಕಿರೋದು ಗಂಡು ಅನ್ನೋದು. ಟೋಟಲ್ ಆಪೋಸಿಟು. ಪರ್ಫಾರ್ಮೆನ್ಸ್ ವೈಸು ತುಂಬ ಚೆನ್ನಾಗಿರುತ್ತೆ ಈ ಲೈನಲ್ಲಿ. ಇದು ರೀಸೆಂಟಾಗಿ ಮಾಡಿಸಿರೋ ಪಟ್ಟ ಇದು. ಇನ್ನು ಅದು ನೋಡಬೇಕು, ಕುರ್ಜಾಗ ಮೇಲೆ ಏನು ಬಣ್ಣಕ್ಕೆ ಹೋಗೋದು ನೋಡಬೇಕು. ಗಟ್ಟಿ ಬಣ್ಣ ಬರುತ್ತೋ ಏನು ಬರುತ್ತೆ ನೋಡಬೇಕು. ಈ ಕೊಡಪಟ್ಟ ಅಲ್ಲ ಇದು. ಇದು ನಾನು ದೊಡ್ಡದು ಮಾಡೋಕ್ಕೆ ಇಟ್ಕೊಂಡಿರೋ ಪಟ್ಟ ಇದು. ಈ ಪಟ್ಟ ಕೊಡೋಲ್ಲ, ಆದರೂ ಪಟ್ಟ ಡೀಟೇಲ್ ತೋರಿಸ್ತೀನಿ. ಹಿಂಗೆ ಬಂದಿದೆ ಬಣ್ಣ ಇದು. ಇವಾಗೇನು ಗಂಡು ತೋರಿಸ್ತೀವಿ ಆಯಿಲ್ ತಾಮ್ರಲ್ಲಿ ಗಂಡು ಬಾಲ ಶೇಪ್ ನೋಡ್ಕೊಳ್ಳಿ. 1.25 ಬಾಲ ಅಷ್ಟು ಬರುತ್ತೆ. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ನು. ಲೆಂತ್ ವೈಸು ಉದ್ದ ಇರುತ್ತೆ, ಅಗಲ ಇದೆ. ತಲೆನೂ ಅಷ್ಟೇ, ಉದ್ದ ತಲೆ, ಉದ್ದ ಚೊಂಚು. ಒಬ್ಬೊಬ್ರಿಗೆ ಲೈಕೆ ಆಗೋಲ್ಲ ಹಿಂಗೆ ಉದ್ದುದ್ದ ಇದ್ದರೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಲೈಟಾಗಿ ಬಾದಾಮಿ ಶೇಡ್ ಕಣ್ಣು, ಮೀಡಿಯಮ್ ಸೈಜ್ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ತುಂಬ ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸ್ ಅನ್ನೋದು ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಅದು ಇನ್ನೂ ಕ್ರ್ಯಾಕ್ಸು ಟರ್ನ್ ಆಗ್ತಾನೆ ಇರುತ್ತೆ. ವರ್ಷನೂ ಕ್ರ್ಯಾಕ್ಸು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಕ್ರ್ಯಾಕ್ಸು ಕಪ್ಪಗೆ ಟರ್ನ್ ಆಗೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ತಲೆ ಮೇಲೆ ಕಚ್ಪುಟ್ಟು ನೋಡ್ಬೋದು, ಬಿಳೆ ಕಚ್ಪುಟ್ಟಿದೆ. ಮತ್ತು ತಿರಿಯಲ್ಲೂ ಅಷ್ಟೇ ಒಂದೊಂದು ಕಡೆ ಬಿಳೆಗರಿಗಳಿದೆ. ಇವಾಗೇನು ಗುಲ್ದಾರ್ ಹೆಣ್ಣು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ. ಇದು 1.5 ಬಾಲ ಲೆಕ್ಕ ಬರುತ್ತೆ. ಲಾಲ್ ಕಟ್ ಹೆವಿ ಇದೆ. ತಾಮ್ರಲ್ಲಿ ಮ್ಯಾಚ್ ಮಾಡಬೇಕು ಅಂದ್ಬಿಟ್ಟು ಈ ಎಣ್ಣೆ ಹಾಕಿರೋದು. ವೈಬ್ರೇಷನ್ನು ತುಂಬ ಜಾಸ್ತಿ ಇದೆ. ಗಂಡಲ್ಲಿ ಮೀಡಿಯಮು, ಹೆಣ್ಣಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ. ಕಚ್ಪುಟ್ಟು ಇದರಲ್ಲಿ ಜಾಸ್ತಿ ಇದೆ. ಆ ಗಂಡಲ್ಲೂ ಕಚ್ಪುಟ್ಟಿದೆ. ಈ ಹೆಣ್ಣು ಮ್ಯಾಚ್ ಮಾಡಿರೋ ಕಾರಣ ಹೇಳ್ತಿರೋದು ನಾನು. ಒಂದೊಂದು ರೀಸನ್ನು ಹುಡುಕ್ತಾ ಇರ್ತೀವಿ, ಏನೇನು ರೀಸನ್ನು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಿಂಗೆ ಕಚ್ಪುಟ್ಟಿದೆ ಇದರಲ್ಲಿ. ಗುಲ್ದಾರ್ ಅಕ್ಕಿ ಲೆಂತ್ ಕಮ್ಮಿ ಇದೆ,
ಅಗಲ ಎದೆ ಗಂಡಕ್ಕಿಂತ ಹೆಣ್ಣು ಅಗಲ ಎದೆ ಇದೆ. ಲೆಂತು ಗಂಡಕ್ಕಿಂತ ಹೆಣ್ಣು ಲೆಂತ್ ಕಮ್ಮಿ ಇದೆ. ಗಂಡು ತಲೆ ಬಂದ್ಬಿಟ್ಟು ಉದ್ದ ತಲೆ ಉದ್ದ ಚೊಂಚು, ಹೆಣ್ಣದು ಬಂದ್ಬಿಟ್ಟು ಗುಂಡು ತಲೆ ಗಿಡ್ಡಿ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡದು ಕಾರ್ಬನ್ ಶೇಡೆ ಬೇರೆ ಕಲರ್ ಇತ್ತು, ಹೆಣ್ಣದು ಕಾರ್ಬನ್ ಶೇಡೆ ಬೇರೆದಿದೆ. ಹೆಣ್ಣಲ್ಲಿ ಒಡಕ್ಲನ ತುಂಬ ಇದೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ ಎರಡಲ್ಲೂ ಮೀಡಿಯಮ್ ಇರುತ್ತೆ. ಪುತ್ಲಿ ನೋಡ್ಬೋದು, ಅಗ್ಲ ಪುತ್ಲಿ ಇದಲ್ಲಿ. ಇದು ಹೆಣ್ಣು ನಾವು ಮ್ಯಾಚ್ ಮಾಡಿರೋದು. ಇವಾಗ ಔಟ್ಕಮ್ಮು ತೋರಿಸ್ತೀನಿ ನೋಡಿ, ಔಟ್ಕಮ್ ಹೆಂಗೆ ಬಂದಿದೆ ಅಂತ. ಒರಿಜಿನಲ್ ಜೊತೆದು ಔಟ್ಕಮ್ಮು. ಇವಾಗ ಏನು ಜೊತೆ ತೋರಿಸ್ತೆ ಅದು ಔಟ್ಕಮ್. ಈ ಪಟ್ಟ ಬಣ್ಣ ಬಂದ್ಬಿಟ್ಟು ಅಪ್ಪಂಗೂ ಮ್ಯಾಚ್ ಆಗೋಲ್ಲ, ಅಮ್ಮನಿಗೂ ಮ್ಯಾಚ್ ಆಗೋಲ್ಲ. ಆ ಟೈಪ್ ಬಣ್ಣಲ್ಲಿ ಬಂದಿರೋದು. ಹೇಳೋಕ್ಕಾಗಲ್ಲ, ಹಳೆ ಲೈನ್ ಅಕ್ಕಿಗೆ ಹೋಗಿರ್ಬೋದು ಅಂತ ಅಂದ್ಕೊಂಡು ನಾನು ಇದನ್ನ ರೆಕ್ಕೆ ಹೊಡೆದಿರೋದು. ಹಿಂಗೆ ಬಾಲ ಹೊಡೆದ್ಬಿಡ್ತೀನಿ, ನಂಗೆ ಬೇಕಾಗಿರೋ ಅಕ್ಕಿಗಳ್ದೆಲ್ಲ ಹಿಂಗೆ ಬಾಲ ಹೊಡೆದ್ಬಿಡ್ತೀನಿ. ಪಟ್ಟಾಲೇ ಬಾಲ ಹೊಡೆದ್ಬಿಡ್ತೀನಿ, ಮರ್ತೋಗಿ ಯಾರಿಗೂ ಕೊಡಬಾರ್ದು ಅಂದ್ಬಿಟ್ಟು. ಅಗ್ಲ ಎದೆ ಬಂದ್ಬಿಟ್ಟಿದೆ. ಇದರಲ್ಲಿ ಚೀಕ್ಲು ಪಟ್ಟ ಇದು. ಈ ಅಕ್ಕಿ ಏನೇ ಮಾಡ್ರೂ ಆಡಲ್ಲ ಇದು, ಯಾಕಂದರೆ ಪಟ್ಟದಿಂದನೇ ಚೀಕ್ಲಿದೆ ಇದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡಿ. ಇವಾಗ ಅಟ್ ಪ್ರೆಸೆಂಟ್ ಈ ಟೈಪ್ ಇದೆ. ಇನ್ನೊಂದು ಮುಂದಿನ ಇನ್ನೊಂದು 2-3 ವರ್ಷಕ್ಕೆ ಈ ಪಟ್ಟದ ಮತ್ತೆ ನಾನು ವೀಡಿಯೋ ಮಾಡಿದ್ರೂ ಮಾಡ್ಬೋದು. ಆವಾಗ ಡಿಫ್ರೆನ್ಸ್ ನೀವು ನೋಡ್ಕೊಬೋದು. ಇವಾಗ ಟೋಟಲ್ ಬ್ಲೂ ಶೇಡ್ ಕಣ್ಣಲ್ಲಿರೋದು ಇದು. ನೋಡೋಣ ನೆಕ್ಸ್ಟ್ ಕಣ್ಣು ಹೆಂಗೆ ಚೇಂಜ್ ಆಗುತ್ತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ಯಾವ ಥರ ನೆನ್ಪು ಬಂದಾಗ ಈ ಪಟ್ಟದ ವೀಡಿಯೋ ಮಾಡ್ತೀನಿ. ಅಟ್ ಪ್ರೆಸೆಂಟ್ ಇವಾಗ ಈ ಕಂಡೀಷನಲ್ಲಿದೆ ಪಟ್ಟ. ತಲೆ ಶೇಪು, ಚೋಂಚು ಇವೆಲ್ಲ ಈ ಕಂಡೀಷನಲ್ಲಿದೆ. ಫ್ರೆಂಡ್ಸ್, ಇದು ಇನ್ನೊಂದು ದುಮಾರೆಗ್ದಾರು ಆನೆಕಲ್ ಲೈನು. ಗಂಡು ಹೆಣ್ಣು ಎರಡು ಒರಿಜಿನಲ್ ಆನೆಕಲ್ ಲೈನ್ಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ಈ ಜೊತೆಯಲ್ಲಿ ಪಟ್ಟಗಳು 10 ಗಂಟೆ ಕಮ್ಮಿ ಇಲ್ಲ. ಏನಾನೆಲ್ಲ 10 ಗಂಟೆ 9 ಗಂಟೆ ಅಂತ ಹಿಂಗೆ ಹೇಳ್ತಾ ಇದೀನಿ ಅಂದರೆ ಎಲ್ಲರಿಗೂ ಏನೋ ಒಂಥರ ಅನಿಸ್ಬೋದು, ಏನು ಇವನು ಬಾಯ್ಬಿಟ್ರೆ 10 ಗಂಟೆ 9 ಗಂಟೆ ಅಂತಾನೆ ಅಂತ. ಈ ಸತಿ ಹಾಕಿರೋ ಜೊತೆಗಳು ಅಂತ ಥರದ್ದು ನಾನು ಆಡ್ಸೋಕ್ಕೆ ಹಾಕಿಲ್ಲ. ಯಾವ ಜೊತೆನೂ ನಾನು ಆಡ್ಸೋಕ್ಕೆ ಹಾಕಿಲ್ಲ. ನಿಮ್ಮೆಲ್ಲರಿಗೂ ಕೊಡಬೇಕು, ನೀವು ಆಡಿಸ್ಬಿಟ್ಟು ಆ ವಿಡಿಯೋ ನಾನು ಕಳಿಸ್ಬೇಕು. ಹಿಂಗೆ ಇಷ್ಟೊತ್ತು ಆಡಿಸಿದ್ದೀರಾ ಅಂದ್ಬಿಟ್ಟು. ಅದಕ್ಕೋಸ್ಕರ ಈ ಜೊತೆಗಳು ಮಾಡಿರೋದು. ಇಲ್ಲ ಅಂದರೆ ನನಗೆ ಬೇಕಾಗಿರೋ ಒಂದು 5 ಜೊತೆ ಮಾಡ್ಕೊತಿದ್ದೆ, ಸುಮ್ಮನೆ ಆಗ್ತಾಯಿದೆ. ಎಲ್ಲರಿಗೂ ಸಿಗಲಿ, ಹಕ್ಕಿ ಶೋಕಿ ಬೆಳೀಲಿ, ಹಕ್ಕಿ ಶೋಕಿ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗಲಿ ಅಂದ್ಬಿಟ್ಟು ಇಂತಿಂಥ ಜೊತೆಗಳು ಹಾಕಿರೋದು. ನೀವು ಯಾರಿಗಾರು ತೋರಿಸಿ ಅಕ್ಕಿಗಳು, ಅಕ್ಕಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹಳೆ ಶೋಕ್ದಾರ್ಗಳಿಗೆ, ದೊಡ್ಡ ದೊಡ್ಡ ಶೋಕ್ದಾರ್ಗಳಿಗೆ ತೋರಿಸಿ ಅವ್ರೇನು ಹೇಳ್ತಾರೆ ನೋಡಿ. ಎಲ್ಲರೂ ಅಂದ್ಕೊಬೋದು ಏನು 10 ಗಂಟೆ 9 ಗಂಟೆ ಅಂತ ಹೇಳ್ತಾನೆ ಇರ್ತಾನೆ, ಅಕ್ಕಿ ಆಡತ್ತಾ ಇಲ್ವೋ ಅಂತ. ನಾನು ಆಡಿಸಿ ಹೇಳಿದ್ರೆ ಅದು ಬೇರೆ ಲೆಕ್ಕಾಚಾರ. ಅದೇ ನೀವು ಆಡಿಸ್ಬಿಟ್ಟು ಆ ವಿಡಿಯೋ ನಾನು ಹಾಕಿದ್ರೆ ಅದು ನನಗೊಂಥರ ತುಂಬ ಖುಷಿ ಕೊಡುತ್ತೆ. ಇವಾಗ ಈ ಜೊತೆಲೂ ಅಷ್ಟೇ, ಹೋದ ವರ್ಷ ಬಿಟ್ಟವರೇ ಅಕ್ಕಿನ ಆ ವಿಡಿಯೋನೂ ಹಾಕಿದ್ದೀನಿ ನಾನು. 9 ಗಂಟೆ ಚಿಲ್ಲರೆ ಆಡಿರೋದು. ಇನ್ನೊಬ್ರ ಹತ್ರ 10 ಗಂಟೆ ಚಿಲ್ಲರೆ ಮಾಡಿದೆ, ಕತ್ಲಾಗೋಗಿದೆ. ಅವ್ರು ಈ ವರ್ಷ ಟೂರ್ನಮೆಂಟ್ಗೂ ಬಿಡ್ತೀನಿ ಅಂತ ಹೇಳಿದ್ದಾರೆ. ಹೋದ ವರ್ಷ ಅವ್ರಿಗೆ ತುಂಬ ಲೇಟಾಗಿ ಅಕ್ಕಿ ಕೈ ಬಂತು ಈ ಜೊತೆಯಲ್ಲಿ. ಇನ್ನೊಬ್ಬರು ಟೂರ್ನಮೆಂಟ್ಗೂ ಬಿಟ್ಟರು, ಇನ್ನೊಬ್ಬರು 9 ಗಂಟೆ ಚಿಲ್ಲರೆ ಬಿಟ್ಬಿಟ್ಟು ವೀಡಿಯೋ ಮಾಡಿ ಕಳಿಸಿರು. ಅದೆಲ್ಲ ವೀಡಿಯೋಗಳು ಹಾಕೀನಿ. ಅದು ಈ ಜೊತೆಯಲ್ಲಿ ಮಾಡಿಸಿರೋದು. ಅಕ್ಕಿ ನೋಡ್ಕೊಳ್ಳಿ, ಗಂಡು ಲೆಂತ್ ಇರುತ್ತೆ, ಹೆಣ್ಣು ಗಿಡ್ಡಿ ಹಾಕಿರೋದು. ತಲೆ ಎರಡು ಉದ್ದ ತಲೆ, ಅಗಲ ತಲೆ, ಚೋಂಚು ಉದ್ದ ಚೋಂಚು, ಈ ಟೈಪಲ್ಲಿ ಜೊತೆ ಮಾಡಿರೋದು. ಬಾಜಿ ಬಂದ್ಬಿಟ್ಟಿದ್ದಲ್ಲಿ ಒಂದೊಂದು ಪಟ್ಟಗಳು 2-3 ಮಾಡುತ್ತೆ, ಒಂದೊಂದು 6ರಿಂದ 8 ಮಾಡುತ್ತೆ. ಅದು ಪಟ್ಟ ಯಾವ ಟೈಪಲ್ಲಿ ಬಂದಿರುತ್ತೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಡಿಫ್ರೆನ್ಸು ಪಟ್ಟಲ್ಲಿ ತುಂಬ ಇರುತ್ತೆ. ಇವಾಗೇನು ಗಂಡು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚೂಪ್ ತಿರಿ ಉದ್ದ ತಿರಿ, ಲಾಲ್ ಕಟ್ಟು ಲೈಟಾಗಿರುತ್ತೆ. ವೈಬ್ರೇಷನ್ನು ತುಂಬ ಮೀಡಿಯಮ್ ಆಗಿರುತ್ತೆ. ನಂದು ಹಳೆ ವೀಡಿಯೋಗೆ ಹೋದರೆ ಈ ಗಂಡು ಎಷ್ಟೊತ್ತಾಡಿದೆ ಅಂತ ನನಗೆ ಕೊಟ್ಟವ್ರು ಹೇಳ್ತಾರೆ. ನಾನು ಕೊಟ್ಟಿದ್ದು ದೊಡ್ಡ ಜೊತೆಯಲ್ಲಿ ಮಾಡಿಸಿದ್ದು ಗಂಡವ್ರಿದು. ನಂದು ಹಳೆ ವೀಡಿಯೋಲಿದೆ ಅದು. ಅವ್ರ ಹೆಸರು ನಾನು ತೆಗ್ದಿಲ್ಲ. ಅವ್ರು ರಿಂಗ್ ಹಾಕಿರೋದು, ಆ ರಿಂಗ್ ಹಂಗೇ ಇದೆ. ದಿನೇಶ್ ಅಂದ್ಬಿಟ್ಟು ಅವ್ರ ಹೆಸರು. ಆ ವಿಡಿಯೋ ಹಂಗೇ ಇದೆ, ಯೂಟ್ಯೂಬಲ್ಲೂ ಇದೆ. ಅದೇ ಅಕ್ಕಿನ ದೊಡ್ಡ ಅಕ್ಕಿ ಮಾಡಿ ಇಟ್ಕೊಂಡಿರೋದು ನಾನು. ಅಗ್ಲ ಇದೆ, ಚೋಂಚು ಉದ್ದ, ತಲೆನೂ ಉದ್ದ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಗಂಡು 9 ಗಂಟೆ ಚಿಲ್ಲರೆ ದಿನೇಶ್ ಅನ್ನೋರ ಮನೇಲಿ ಆಡಿದ್ದು. ಅವ್ರು ನನಗೆ ಅಕ್ಕಿ ಕೊಟ್ಟಿದ್ದ ಕಾರಣ ಬಂದ್ಬಿಟ್ಟು, ಅವರು ಶೇಷಾದ್ರಿಪುರಮಲ್ಲಿ ಇರೋದವರು, ಅಕ್ಕಪಕ್ಕದವರು. ಅವ್ರು ಅಕ್ಕಿ ಸಾಕೋರೆ ಅಂದರೆ ಒಂಥರ ಬೇರೆ ಥರ ನೋಡ್ತಾರೆ ಅಂದ್ಬಿಟ್ಟು, ಬೇಡ ಸರ್ ಅಕ್ಕಿ ಕಳೆಯೋದು ಬೇಡ,
ನೀವೇ ಎತ್ಕೊಳ್ಳಿ ನಿಮ್ಮ ಅಕ್ಕಿನ ಅಂದ್ಬಿಟ್ಟು ಖುಷಿಯಾಗಿ ವಾಪಸ್ ಕೊಟ್ಟರು. ಅವ್ರಿಗೆ ಯಾವತ್ತಿಗೂ ಸೇಮ್ ಲೈನಲ್ಲಿ ಅಕ್ಕಿ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಯಾವತ್ತು ಕೇಳೋರನ್ನು ಕೊಡ್ತೀನಿ. ಇವಾಗ ಈ ವಿಡಿಯೋ ನೋಡ್ಕೊಂಡು ಅವ್ರು ಫೋನ್ ಮಾಡಿದ್ರೂ ನಾಳೆ ಬೆಳಗ್ಗೆ ಅವ್ರ ಮನೇಲಿ ನಾನು ಅಕ್ಕಿ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ. ಇಲ್ಲಿ ನೋಡ್ಬೋದು ನೀವು, ಈ ಟೈಪಲ್ಲಿ ಗಂಡಿರೋದು. ಇವಾಗೇನು ಹೆಣ್ಣು ತೋರಿಸ್ದೆ ಬಾಲ ಶೇಪ್ ನೋಡ್ಕೊಳ್ಳಿ. 1 ಕಾಲು ಬಾಲ ಲೆಕ್ಕ ಬರುತ್ತೆ. ಚುಪ್ತಿರಿ ಉದ್ದ ತಿರಿ ಲಾಲ್ ಕಟ್ಟಿದೆ. ಇದರಲ್ಲಿ ಗಂಡಲ್ಲಿ ಒಂಚೂರು ಲಾಲ್ ಕಟ್ಟಿರಲಿಲ್ಲ. ವೈಬ್ರೇಷನ್ ಅನ್ನೋದು ಹೆಣ್ಣಲ್ಲಿ ಮೀಡಿಯಮ್ ಆಗಿರುತ್ತೆ. ಗಂಡಲ್ಲಿ ತುಂಬ ಕಮ್ಮಿ ಇತ್ತು, ಹೆಣ್ಣಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಲೆಂತು ಮೀಡಿಯಮ್ ಲೆಂತು, ಗಂಡು ಉದ್ದ ಜಾಸ್ತಿ, ಅಗಲ ಇದೆ. ಗಂಡು ಅಗಲ ಇದೆ. ತಲೆ ಇದ್ದು ಉದ್ದ ತಲೆ, ಅಗಲ ತಲೆ, ಚೊಂಚು ಅಷ್ಟೇ ಉದ್ದ ಚೊಂಚು. ಹೆಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡಿನ ಕಣ್ಣಿಗೂ ಹೆಣ್ಣಿನ ಕಣ್ಣಿಗೂ ಹಿಂಗೆ ಮ್ಯಾಚ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ. ಗಂಡು ಬಾದಾಮಿ ಶೇಡ್ ಕಣ್ಣಲ್ಲಿ, ಹೆಣ್ಣು ಒಂಥರ ಸಿಲ್ವರ್ ಶೇಡ್ ಕಣ್ಣಲ್ಲಿ ಹೆಣ್ಣು ಮ್ಯಾಚ್ ಮಾಡಿರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು. ಗಂಡಿಗೆ ಡಾರ್ಕ್ ಆಗಿದೆ, ಅಗಲ ಇದೆ, ಎತ್ತಿ ಕಾಣುತ್ತೆ. ಹೆಣ್ಣಿಗೆ ತುಂಬ ಲೈಟ್ ಆಗಿದೆ, ಅಗಲ ಇದೆ. ಕ್ರ್ಯಾಕ್ಸು ಹೆಣ್ಣಲ್ಲಿ ಏನು ಸ್ಟಾರ್ಟ್ ಆಗಿದೆ ಇದು ಇನ್ನೂ ಜಾಸ್ತಿ ಆಗುತ್ತೆ. ಗಂಡಲ್ಲಿ ಕ್ರ್ಯಾಕ್ಸು ಸ್ಟಾರ್ಟ್ ಆಗಿಲ್ಲ, ಅದ್ರಲ್ಲಿ ಕ್ರ್ಯಾಕ್ಸು ಅಷ್ಟು ಗೊತ್ತೂ ಆಗಲ್ಲ. ಹಿಂಗೆ ಹೆಣ್ಣು ಮ್ಯಾಚ್ ಮಾಡಿರೋದು ಫ್ರೆಂಡ್ಸ್. ಇದು ಕುಲ್ಮೈಯಲ್ಲಿ ತಿರಾವಲ್ ಗಂಡು, ಧೂಮ ಅಲ್ಲಿ ತಿರಾವಲ್ ಹೆಣ್ಣು. ಈ ಲೈನಲ್ಲಿ ಧೂಮ ತಿರಾವಲ್ಗಳು, ಕುಲ್ಮೈಯಲ್ಲಿ ತಿರಾವಲ್ಲು, ದುಬಾಸ್ಗಳು, ಇಂಥ ಬಣ್ಣ ಎಲ್ಲ ಬರುತ್ತೆ. ಬಾಜಿ ಬಂದ್ಬಿಟ್ಟು 6-7 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 25 to 30 ನಿಮಿಷ ಪಲ್ಲ ಹೋಗುತ್ತೆ. ಮೀಡಿಯಮ್ ಕೈ ಅಕ್ಕಿ, ಗಾಳಿ ಇದ್ದಂಗೆ ಟಾಪ್ ಕ್ಲಾಸಾಗಿ ಆಡತ್ತೆ. ಇದೊಂದು ಜೊತೆ ಮಾಡಿರ್ತೀನಿ. ತುಂಬ ಹಳೆ ಜೊತೆ, ಹಳೆ ಲೈನು, ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಈ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸು 9 ಗಂಟೆ ಕಮ್ಮಿ, ಯಾವುದು ಪಟ್ಟ ಮಾಡಿಲ್ಲ. ಇದರಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ. ಮತ್ತು ಇದರಲ್ಲೂ ಅಷ್ಟೇ ತುಂಬ ಜನ ಕೊಟ್ಟಿದ್ದೀನಿ ಪಟ್ಟಗಳನ್ನ. ಅವರು ಬಿಟ್ಟಿರೋ ವೀಡಿಯೋಗಳನ್ನ ಹಾಕಿ ನಾನು ಆಲ್ಮೋಸ್ಟು ಆಗಿದೆ. ಇದೊಂದು ಕಮ್ಮಿ ಅಂದ್ರೆ ಇದಕ್ಕೊಂದು 9-10 ವರ್ಷದ ಜೊತೆ ಇದು. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾವ ಅಕ್ಕಿ ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಆದಷ್ಟು ನೀವಿರೋ ಗ್ರೂಪ್ಗೆ ವಿಡಿಯೋನ ಫಾರ್ವರ್ಡ್ ಮಾಡಿ. ಅಕ್ಕಿ ಶೋಕಿ ಬೆಳೀಲಿ, ಒಂದು ಒಳ್ಳೆ ಅಕ್ಕಿ ಎಲ್ಲರ ಮನೇಲೂ ಇಡಂಗಾಗಲಿ ಫ್ರೆಂಡ್ಸ್. ಇವಾಗೇನು ಕುಲ್ಮೈ ಗಂಡು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. 1.5 ಬಾಲ ಲೆಕ್ಕ ಬರುತ್ತೆ. ತಿರಿಗಳು ಅಷ್ಟೇ ಜಾಸ್ತಿ ಉದ್ದ ಇಲ್ಲ, ಮೀಡಿಯಮ್ ತಿರಿಗಳು. ವೈಬ್ರೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿ ನೋಡ್ಬೋದು, ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಲೆಂತು ಮೀಡಿಯಮ್ ಲೆಂತು, ಎದೆ ಮಾತ್ರ ತುಂಬ ಅಗಲ ಇರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಬಾದಾಮಿ ಶೇಡ್ ಕಣ್ಣಕ್ಕಿ. ಇದು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಹಳೆ ಅಕ್ಕಿ, ಕ್ರ್ಯಾಕ್ಸ್ ಅನ್ನೋದು ಕಮ್ಮಿ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಕಪ್ಪು ಡಾರ್ಕ್ ಆಗಿದ್ದೀರಿ, ಇನ್ನೂ ಚೆನ್ನಾಗಿದ್ದಿರೋದು. ಇದು ಗ್ರೇ ಕಲರಲ್ಲಿದೆ. ಇದು ಗಂಡಿನ ಕಣ್ಣು. ಇದು ಧೂಮ ತಿರಾವಲ್ ಹೆಣ್ಣು, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲಲ್ಲಿ ಬರುತ್ತೆ. ಗಂಡಿಗೆ ಚೂಪ್ ತಿರಿ ಇರಲಿಲ್ಲ, ಹೆಣ್ಣಿಗೆ ಚೂಪ್ ತಿರಿ ಹಾಕಿದ್ದೀನಿ, ಉದ್ದ ತಿರಿ ಹಾಕಿದ್ದೀನಿ. ವೈಬ್ರೇಷನ್ ಹೆಣ್ಣಲ್ಲಿ ಕಮ್ಮಿ ವೈಬ್ರೇಷನ್ ಇರೋದು ಹಾಕಿರೋದು, ಯಾಕಂದರೆ ಗಂಡಲ್ಲಿ ಜಾಸ್ತಿ ಇದೆ ವೈಬ್ರೇಷನ್ನು. ತಿರಾವಲ್ ಬಣ್ಣಲ್ಲೇ ಹಾಕಿರೋದು. ಲೆಂತ್ ವೈಸು ಅಗಲ ಇದೆ, ಮೀಡಿಯಮ್ ಲೆಂತು. ಗಂಡು ಗುಂಡು ತಲೆ, ಗಿಡ್ಡಿ ಚೊಂಚು. ಹೆಣ್ಣು ಅಗಲ ತಲೆ, ಉದ್ದ ಚೊಂಚು ಹಾಕಿರೋದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ಗಂಡು ಬಾದಾಮಿ ಶೇಡ್ ಕಣ್ಣು, ಹೆಣ್ಣು ಒಂಥರ ಗ್ರೇ ಶೇಡಲ್ಲಿ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು. ಗಂಡಿಗೆ ಗ್ರೇ ಕಲರ್ ಇತ್ತು, ಹೆಣ್ಣಿಗೆ ಡಾರ್ಕ್ ಬ್ಲ್ಯಾಕ್ ಮ್ಯಾಚ್ ಮಾಡಿರೋದು. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸ್ ಅನ್ನೋದು ಗಂಡು ಹೆಣ್ಣು ಎರಡಲ್ಲೂ ಚೆನ್ನಾಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್ ಮಾಡೋದು, ಇವೆಲ್ಲ ನೋಡ್ಕೊಳ್ಳಿ. ಹಿಂಗೆ ಜೊತೆ ಮಾಡಿರೋದು ಇದು.
ಜಾಕಲ್ಲಿ ಚೀನಿ ಗಂಡು ತುಂಬ ಹಳೆ ಅಕ್ಕಿ. ಇದು ಜಾಕ್ ಹೆಣ್ಣು ಹಾಕಿದ್ದೀನಿ ಅದಕ್ಕೆ ಮೇನೇನಕ್ಕೆ ಅಂದರೆ ಇದು ಚೀನಿ ಬಂದಿರೋದು ಜಾಕ್ಗಳ ಮೇಲೆ, ಅದಕ್ಕೋಸ್ಕರ ಈ ಹೆಣ್ಣು ಜಾಕ್ ಹೆಣ್ಣು ಹಾಕಿರೋದು. ತುಂಬ ಹಳೆ ಲೈನ್ ಹೆಣ್ಣಿದು. ಇದು ಫಸ್ಟ್ ನನಗೆ ಕತಂಗಗೆ ಹಾಕ್ಕೊಂಡಿದ್ದೆ, ಇವಾಗ ಈ ಚೀನಿಗೆ ಹಾಕಿರೋದು. ಪರ್ಫಾರ್ಮೆನ್ಸು ಅಷ್ಟೇ. ಪಟ್ಟಗಳು ಈ ಲೈನಲ್ಲಿ ಕೈರಾ ಚೀನಿಗಳ ಥರ ಬರುತ್ತೆ ಬಣ್ಣ, ಜಾಕ್ ಚೀನಿ ಬರುತ್ತೆ, ಜಾಕ್ಗಳು ಬರುತ್ತೆ. ಬಾಜಿ ಬಂದ್ಬಿಟ್ಟು 8ರಿಂದ 10 ಬಾಜಿ ಬರುತ್ತೆ ಒಂದೊಂದು ಪಟ್ಟ 1, 2 ಇಷ್ಟೇ ಬಾಜಿ ಮಾಡೋದು. 8ರಿಂದ 10 ಬಾಜಿ ಮಾಡೋ ಪಟ್ಟಗಳು ಒಂದು 5 ಗಂಟೆ 6 ಗಂಟೆ ಆಡಿದ್ರೆ ಜಾಸ್ತಿ. 1, 2 ಬಾಜಿ ಮಾಡೋ ಪಟ್ಟ ಕಮ್ಮಿ ಅಂದ್ರೂ 9 ಗಂಟೆ 9:15 ಗಂಟೆ 10 ಗಂಟೆ ಹಿಂಗೆಲ್ಲ ಆಡಿದೆ ಇದರಲ್ಲಿ. ಈ ಲೈನು ತುಂಬ ಚೆನ್ನಾಗಿದೆ. ಹಳೆ ಲೈನು ಹೆಣ್ಣು, ಹಳೆ ಲೈನ್ ಗಂಡು, ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಚೀನಿ ಹಾಕ್ಬೋದಿತ್ತು, ಕ್ವಾಲಿಟಿ ಕಮ್ಮಿ ಬಂದಿರೋದು. ಮತ್ತು ಚೀನಿಗಳಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೋದು ಕಷ್ಟ ಇದೆ. ಯಾಕಂದರೆ ಮೇಯ್ನು ಚೀನಿಗಳಲ್ಲಿ ಗಂಡು ಸಿಕ್ಕರೆ ಹೆಣ್ಣು ಸಿಗೋಲ್ಲ, ಹೆಣ್ಣು ಸಿಕ್ಕರೆ ಗಂಡು ಸಿಗೋಲ್ಲ. ಅದಕ್ಕೋಸ್ಕರ ಈ ಜಾಕ್ನ ಮ್ಯಾಚ್ ಮಾಡಿರೋದು ನಾನು. ಮ್ಯಾಚ್ ಮಾಡಿದಾಗಿಂದ ಒಂದು ಒಳ್ಳೆ ಟೈಮ್ ಇದೆ. ಅಕ್ಕಿ ಲೆಂತ್ ತುಂಬ ಜಾಸ್ತಿ ಇರುತ್ತೆ ಗಂಡಲ್ಲಿ, ಹೆಣ್ಣು ಲೆಂತ್ ಕಮ್ಮಿ ಇರುತ್ತೆ. ಗಂಡಂದು ಎದೆ ನೋಡ್ಕೊಳ್ಳಿ ಮೀಡಿಯಮ್ ಇದೆ, ಹೆಣ್ಣದು ಎದೆ ನೋಡ್ಕೊಳ್ಳಿ ಅಗ್ಲ ಇದೆ. ತಲೆ ಶೇಪು 2 ಗುಂಟಲೆ ಮೀಡಿಯಮ್ ಸೈಜ್ ಚೊಂಚ್ಗಳು ಹಾಕಿರೋದು. ಹಿಂಗೆ ಈ ಜೊತೆ ಮಾಡಿರೋದು. ಇವಾಗ ಏನು ಚೀನಿ ಗಂಟು ತೋರಿಸ್ದೆ, ಬಾಲ ನೋಡ್ಬೋದು. ಅಗ್ಲ ಬಾಲ ಎಷ್ಟೋ ಜನಕ್ಕೆ ಇದು ಇಷ್ಟನೇ ಆಗಲ್ಲ. ಇಂಥ ಬಾಲ ಬಂದರೆ ಇಷ್ಟನೇ ಆಗಲ್ಲ ಎಷ್ಟೋ ಜನಕ್ಕೆ. ಇದು ಅಗ್ಲ ಬಾಲ ಬರುತ್ತೆ. ಇಲ್ಲಿ ನೋಡ್ಬೋದು ಬಾಲ ಎಷ್ಟು ಅಗ್ಲ ಇರುತ್ತೆ ಅಂತ. ಚೂಪ್ ತಿರಿ, ಉದ್ದ ತಿರಿ, ಇದರಲ್ಲಿ ಲಾಲ್ ಕಟ್ಟಿರಲ್ಲ. ವೈಬ್ರೇಷನು ಮೀಡಿಯಮ್ ವೈಬ್ರೇಷನು. ಲೆಂತ್ ವೈಸ್ ತುಂಬ ಉದ್ದ ಇರುತ್ತೆ, ಅಗ್ಲ ಇದೆ. ಇದಕ್ಕಿಂತ ಹೆಣ್ಣದು ಇನ್ನೂ ಅಗ್ಲ ಎದೆ ಇರುತ್ತೆ. ಗಂಡದ ಎದೆ ಇಷ್ಟು ಬರುತ್ತೆ. ತಲೆ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು ಲೈಟಾಗಿ ಬಾದಾಮಿ ಶೇಡ್ ಕಣ್ಣು, ಕಾರ್ಬನ್ ಶೇಡು ಅಗ್ಲ ಇದೆ, ಡಾರ್ಕ್ ಆಗಿದೆ. ಔಟ್ರಿಂಗು ಲೈಟಾಗಿದೆ, ಸುತ್ತಲೂ ಇದೆ. ಕ್ರ್ಯಾಕ್ಸ್ ಅನ್ನೋದು ಚೆನ್ನಾಗಿದೆ, ಕ್ರ್ಯಾಕ್ಸು. ಮತ್ತು ಅನಾರಿ ಅನ್ನೋದು ಲಾಸ್ಟ್ ಲೈನಲ್ಲಿ ನೀವು ನೋಡ್ಬೋದು, ಕೆಂಪು ಚುಕ್ಕೆ ಅನಾರಿ ಈ ಟೈಪಲ್ಲಿ ಕಣ್ಣಿರೋದು ಈ ಗಂಡದು. ಮೇಯ್ನು ಚೀನಿ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಚೀನಿಗಳಲ್ಲಿ ಹೆಣ್ಣುಗಳು ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬರೋಲ್ಲ. ಮತ್ತು ಅದ್ರಲ್ಲಿ ಔಟ್ಕಮ್ಮೂ ಅಷ್ಟೇ ಟೈಮಿಂಗ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಈ ಜಾಕ್ನ ಮ್ಯಾಚ್ ಮಾಡಿರೋದು. ಏನು ಜಾಕ್ ಹೆಣ್ಣು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲು, ಗಂಡು 1.5-2 ಬಾಲ ಬರುತ್ತೆ, ಹೆಣ್ಣು ಸಿಂಗಲ್ ಟೈಲ್ ಬರುತ್ತೆ. ಚೂಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ನು ಹೆಣ್ಣಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಇದರಲ್ಲಿ ಗರಿಗಳು ಅಬ್ಸರ್ವ್ ಮಾಡಿ ವೈಟು ಶೇಡ್ ಥರ ಇರುತ್ತೆ. ಅದಕ್ಕೋಸ್ಕರ ಚೀನಿನ ಮ್ಯಾಚ್ ಮಾಡಿರೋದು ನಾನು. ಮತ್ತು ಪ್ರತಿಯೊಂದು ಡೀಟೇಲು ನೋಡಬೇಕಾಗತ್ತೆ. ಹಕ್ಕಿ ಯಾವ ಲೈನಲ್ಲಿ ಬಂದಿದೆ, ಹೆಂಗೆ ಬಂದಿದೆ ಅಂತ. ಮತ್ತು ಇದನ್ನು ನೋಡ್ಬೋದು, ಕಚ್ಪುಟ್ಟು ಇದೆ ಇಲ್ಲಿ. ಇವೆಲ್ಲ ಒಂದು ಅಬ್ಸರ್ವೇಷನ್ ಮಾಡಿಕೊಂಡೆ ಜೊತೆ ಮಾಡೋದು. ಸುಮ್ಮನೆ ಸಿಕ್ಕಿತು ಕೈಗೆ ಒಂದು ಅಕ್ಕಿ ಸಿಕ್ತು ಅಂತ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ರೀಸನ್ ಇರಲಿ ಅದಕ್ಕೆ, ಹೌದಪ್ಪ ಈ ಮ್ಯಾಚ್ ಆಗುತ್ತೆ ಅಂತ ಒಂದು ರೀಸನ್ ಇರಲಿ, ಅವಾಗ ಮಾತ್ರ ಮಾಡ್ಕೊಳ್ಳಿ. ಅಗ್ಲ ಇದೆ ಇಲ್ಲಿ ನೋಡ್ಬೋದು, ಮೀಡಿಯಮ್ ಲೆಂತು. ಗಂಡು ಉದ್ದ ಜಾಸ್ತಿ ಇತ್ತು, ಹೆಣ್ಣು ಉದ್ದ ಕಮ್ಮಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೋಟಲ್ ಆಪೋಸಿಟ್ ಕ್ವಾಲಿಟಿ ಕಣ್ಣು ಮಾಡಿರೋದು ನಾನು. ಆ ಗಂಡಿನ ಕಣ್ಣಿಗೂ ಈ ಹೆಣ್ಣಿನ ಕಣ್ಣಿಗೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಸುತ್ತಲೂ ಇದು ಕಾರ್ಬನ್ ಶೇಡು ಲೈಟಾಗಿದೆ. ಮತ್ತು ಅನಾರಿ ಎರಡಕ್ಕೂ ಔಟ್ರಿಂಗ್ ಹತ್ರ ಇದೆ. ಔಟ್ರಿಂಗ್ ಇದರಲ್ಲಿ ಗಂಡಕ್ಕಿಂತ ಲೈಟಾಗಿದೆ. ಸುತ್ತಲಿ ಪಕ್ಕದಲ್ಲಿ ಆ ಶೇಡ್ ಬಂದ್ಬಿಟ್ಟು ಇದರಲ್ಲಿ ಸಣ್ಣ ಇದೆ, ಗಂಡಲ್ಲಿ ಜಾಸ್ತಿ ಇದೆ. ಕ್ರ್ಯಾಕ್ಸ್ ಗಂಡಲ್ಲೂ ಹೆಣ್ಣಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಈ ಟೈಪಲ್ಲಿ ಹೆಣ್ಣು ಮ್ಯಾಚ್ ಮಾಡಿರೋದು ಫ್ರೆಂಡ್ಸ್. ಇದು ನನ್ನದು ಮೇಯ್ನ್ ಲೈನು ಬೂರಿಗಳಲ್ಲಿ ಒಂದು ಜೊತೆ. ಇದು ಎಲ್ಲ ತುಂಬ ಬುರಿಗಳಿದೆ. ಮತ್ತು ವೀಡಿಯೋನು ತುಂಬ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಒಂದೊಂದು ಅಕ್ಕಿ ಎತ್ಕೊಂಬಂದು ವೀಡಿಯೋ ಮಾಡ್ಬೇಕಾದ್ರೆ ಸುಸ್ತಾಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಈ ಅಕ್ಕಿ ವೀಡಿಯೋ ಮಾಡು, ಎತ್ಕೊಂಡೋಗಿ ಬಿಡು, ಮತ್ತೆ ವೀಡಿಯೋ ಮಾಡು, ಬೇಜಾರಾಗ್ಬಿಡುತ್ತೆ. ಇದು ಹೆಣ್ಣು ಬುರಿ, ಗಂಡು ಬುರಿ. ಆಲ್ಮೋಸ್ಟ್ ಈ ಹೆಣ್ಣು ಒಬ್ಬೊಬ್ಬರು ಚಪ್ಪಲ್ ಅಂತಾರೆ, ಆದರೆ ಇದು ಗರಿಯಲ್ಲೆಲ್ಲ ಫುಲ್ ಬೂರಿ ಗರಿ ಇರೋದು. ಬಂದಿರೋದು ಬೂರಿಗಳ ಮೇಲೆ. ಗಂಡು ಒಂಥರ ಸಿಲ್ವರ್ ಅಕ್ಕಿ ಬೂರಿ ಅದು. ಇದರಲ್ಲಿ ಚುಕ್ಕೆಗಳು ಪಟ್ಟಿಗಳು ಅವೆಲ್ಲ ಏನು ಬರೋಲ್ಲ, ಫುಲ್ ಒಂಥರ ಪ್ಲೇನ್ ಅಕ್ಕಿ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಜೊತೆಗೆ ಪಟ್ಟ 9 ಗಂಟೆ 9:15 ಗಂಟೆ 10 ಗಂಟೆ ಎಲ್ಲ ದಾಟ್ಬಿಟ್ಟಿದೆ ಇದರಲ್ಲಿ.
ಮೇನ್ ಏನಂದರೆ ಬಾಜಿ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಂಬಿಡುತ್ತೆ. 2 ದಸ್ತ ಆಗ್ತಾ ಇರೋಂಗೆ ಮಾಡೋ ಬಾಜಿಗೆ ಅಕ್ಕಿ 10 ನಿಮಿಷನೂ ಆರಲ್ಲ. ಆಮೇಲೆ ಅಷ್ಟು ಬಾಜಿ ಮಾಡ್ಕೊಳತ್ತೆ. ಕಂಟ್ರೋಲಾಗಿ ಬಿಡ್ಕೊಂಬರೋರಿಗೆ ಗೊತ್ತಿರೋರು, ಕಂಟ್ರೋಲಾಗಿ ಬಿಟ್ಕೊಂಬರೋರು ಬಾಜಿ ಕಂಟ್ರೋಲ್ ಮಾಡ್ಕೊಂಬಿಡ್ತಾರೆ. ಇಲ್ಲಾಂದರೆ ಅದು ಒಡೆಯೋ ಬಾಜಿಗೆ 10 ನಿಮಿಷ 15 ನಿಮಿಷ ಆದ್ರೂ ಜಾಸ್ತಿ. ಆಮೇಲೆ 2 ದಸ್ತ ಆದಮೇಲೆ ಅಷ್ಟು ಬಾಜಿ ಮಾಡ್ಕೊಂಬಿಡತ್ತೆ. ಇದರಲ್ಲಿ ಈ ಲೈನ್ ನಾನು ಏನಕ್ಕೆ ಇಟ್ಕೊಂಡಿರೋದಂದರೆ, ಇದರಲ್ಲಿ ಏನು ನಾನು ಪಟ್ಟ ತೆಗಿಸ್ತೀನಿ, ಆ ಪಟ್ಟಗಳನ್ನ ಪುಟ್ ಮಾಡಿಸ್ತೀನಿ. ಪುಟ್ ಮಾಡಿಸಿ ಸಬ್ಜಾಗೋ, ರೋಷನ್ಗೋ, ಧೂಮಗಳಿಗೋ, ಮಕ್ಷಿಗಳಿಗೋ ಪುಟ್ ಮಾಡಿಸ್ಬಿಟ್ಟು ಆಮೇಲೆ ಅದ್ರಲ್ಲಿ ಬರೋ ಪಟ್ಟನ ನಾನು ಬೇರೆಯವ್ರಿಗೆ ಕೊಡೋದು. ಆವಾಗ ಅಕ್ಕಿ ಏನಾಗುತ್ತೆ, ಆಡಕ್ಕೆ ನಿಂತ್ಕೊಳ್ಳುತ್ತೆ. ಇದೇ ಲೈನಲ್ಲಿ ಕೊಟ್ಬಿಟ್ರೆ ನಾನು ಸ್ಟಾರ್ಟಿಂಗ್ 1 ವರ್ಷ ತುಂಬ ಖುಷಿ ಕೊಡುತ್ತೆ. ಆಮೇಲೆ ಅಕ್ಕಿ ಸುಮ್ಮನೆ ಮನೇಲಿ ರೆಕ್ಕೆ ಹೊಡೆದು ಇಕ್ಕೊಬೇಕು, ಆ ಲೆವೆಲಿಗೆ ಬಂದ್ಬಿಡುತ್ತೆ. ಯೂಸ್ ಆಗದಿರಂಗೆ ಸುಮ್ಮನೆ ಒಂದು ರೆಕ್ಕೆ ಹೊಡೆದು ಇಕ್ಕೊಬೇಕು ಅಕ್ಕಿ, ಅಷ್ಟೇ ಕಾರಣಕ್ಕೆ ಮನೇಲಿ ಇಕ್ಕೊಬೇಕು, ಹಂಗಾಗ್ಬಿಡುತ್ತೆ. ಇದು ಬೂರಿ ಜೊತೆ ಇದು ಅಕ್ಕಿ ನೋಡ್ಕೊಳ್ಳಿ ಹೆಂಗೆ ಮಾಡಿದ್ದೀರಿ ಅಂತ. ಗಂಡು ಉದ್ದ ಗಂಡು, ಹೆಣ್ಣು ಮೀಡಿಯಮ್ ಲೆಂತು, ಉದ್ದ ಚೊಂಚು, ಕಾಲುಗಳು ಉದ್ದ, ಮತ್ತು ಬಣ್ಣ ಈ ಒಂಥರ ರೇರ್ ಬಣ್ಣ. ಇದು ಗಂಡು. ಹೆಣ್ಣಲ್ಲಿ ಇಂಥ ಬಣ್ಣ ಸಿಕ್ಬಿಡುತ್ತೆ, ಆ ಗಂಡು ಸ್ವಲ್ಪ ರೇರ್ ಬಣ್ಣ. ನನ್ನ ಫೇವ್ರೇಟ್ ಜೊತೆಯಲ್ಲಿ ಇದು ಒಂದು ಜೊತೆ ಬೂರಿ. ಫ್ರೆಂಡ್ಸ್, ಇವಾಗ ಏನು ಬೂರಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಾಲ ಬರುತ್ತೆ. ತಿರುಗಳು ಯಾವುದು ಹೊಡೆದಿಲ್ಲ, ಹಂಗೆ ಇಟ್ಟಿದ್ದೀನಿ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ಇರುತ್ತೆ. ಬಾಜಿನೂ ಅಷ್ಟೇ ತುಂಬ ಜಾಸ್ತಿ ಮಾಡ್ಕೊಂಡು ಆವಾಗಲೇ ಹೇಳಿದ್ದೀನಿ, ಅಕ್ಕಿ ಹಾಳಾಗ್ಬಿಡುತ್ತೆ. ಈ ಗಂಡು ಅಷ್ಟೇ ಯಾರಿಗಾರು ಕೊಟ್ಟರೆ ನಾನು ಒಂದು 200-300 ಬಾಜಿ ಹೊಡೆಯುತ್ತೆ. ಅದಾದಮೇಲೆ ಒಂದು ವಾರ ಎಷ್ಟು ಬೇಕೋ ಅದು ಸುಧಾರಿಸ್ಕೊಂಡು ಅಕ್ಕಿ ನಿಂತ್ಕೊಳ್ಳೋಕೆ ಹೊಡೆದು ಹಂಗೆ ಬಿದ್ದು ನೆಲ ಕಚ್ಕೊಳ್ಳುತ್ತೆ. ಅಗಲ ಇದೆ. ತಲೆ ಶೇಪು, ಚೋಂಚು ಇವೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಡಕ್ಲು ಕಣ್ಣು ಅಂತ ಏನು ಹೇಳ್ತೀವಿ, ಆ ಟೈಪ್ ಕಣ್ಣಿದು. ಇಂಥ ಕಣ್ಣುಗಳು ನಂಗೆ ತುಂಬ ಫೇವ್ರೇಟ್ ಕಣ್ಣಿದು. ಈ ಕಣ್ಣುಗಳು ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ, ನನಗೆ ಒಂಥರ ತುಂಬ ಫೇವ್ರೇಟ್ ಕಣ್ಣಿದು. ಕಣ್ಣೆಲ್ಲ ಕ್ವಾಲಿಟೀಸು, ಡೀಟೇಲು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೂರಿ ಗಂಡು. ಫ್ರೆಂಡ್ಸ್, ಇವಾಗ ಏನು ಬೂರಿಯಲ್ಲಿ ಏನು ತೋರಿಸ್ದೆ, 1 ಕಾಲು ಬಾಲ ಲೆಕ್ಕ. ಇದು ಗಂಡು ಚಡಿ ಬಾಲ ಹಾಕಿರೋದು. ತಿರಿಗಳು ನೋಡ್ಕೊಳ್ಳಿ, ಆವಾಗಲೇ ಹೇಳಿದ್ದೀನಿ, ತಿರಿಯಲ್ಲಿ ಹಿಂಗೆ ಬೂರಿದು ಬಣ್ಣ ಬಿಟ್ಟಿರುತ್ತೆ. ವೈಟು, ಬ್ರೌನು, ಹಿಂಗೆಲ್ಲ ಬಣ್ಣಗಳು ಬರುತ್ತೆ ಇದರಲ್ಲಿ. ವೈಬ್ರೇಷನ್ನು ಗಂಡು ಹೆಣ್ಣು ಎರಡಕ್ಕೂ ಜಾಸ್ತಿ ಇರುತ್ತೆ ವೈಬ್ರೇಷನ್ನು. ಇವಾಗ ಮೊಟ್ಟೆ, ಒಂದು ಮೊಟ್ಟೆ ಇಟ್ಟಿದೆ, ಇನ್ನೊಂದು ಮೊಟ್ಟೆ ಇಡಬೇಕು. ಜಾಸ್ತಿ ಗಟ್ಟಿಗೆ ಇಡ್ಕೊಳಕ್ಕಾಗಲ್ಲ ಅಕ್ಕಿನ, ವೈಬ್ರೇಷನ್ ತೋರ್ಸೋಕ್ಕಾಗಲ್ಲ. ಆದರೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಹಿಂಗೆ ಹಿಡ್ದಾಗ್ಲೇ ಮಾಡತ್ತದು. ಜಾಸ್ತಿ ಪ್ರೆಷರ್ ಕೊಟ್ಟರೆ ಅಲ್ಲಿ ಮೊಟ್ಟೆ ಏನಾರು ತಿರುಗಿಬಿಟ್ರೆ ಆಮೇಲೆ ಎಂಡ್ರ ರೆಡಿ ಮಾಡೋ ಅಷ್ಟು ನನಗೆ ಬೇಜಾರಾಗ್ಬಿಡುತ್ತೆ. ಲೆಂತ್ ನೋಡಿ, ಚಿಕ್ಕ ಲೆಂತು, ಅಗಲ ಇದೆ. ಫ್ರೆಂಡ್ಸ್, ಇದರಲ್ಲಿ ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಒಡಕಲು ಕಣ್ಣು ಹಾಕಿದ್ದು, ಹೆಣ್ಣು ಒಡಕಲು ಕಣ್ಣು ಹಾಕಿದ್ದು. ಈ ಪ್ರಾಬ್ಲಮ್ ಏನಾಗುತ್ತೆ ಹೇಳ್ತೀನಿ ನೋಡಿ. ಹಿಂಗೆ ಯಾವಾಗ 2 ಒಡಕಲು ಕಣ್ಣು ಹಾಕ್ತಿರೋ, ಆಡಿದ್ರೆ ಆಡ್ತು ಪಟ್ಟ, ಇಲ್ಲ ಅಂದರೆ ಬಾಜಿ ಮಾಡ್ಕೊಂಡು ನೆಲ ಕಚ್ಕೊಳ್ಳೋದು ಗ್ಯಾರಂಟಿ. ಅಷ್ಟು ಬಾಜಿ ಸ್ಟಾರ್ಟ್ ಆಗ್ಬಿಡುತ್ತೆ. ಒಡಕಲು ಕಣ್ಣು ಹಾಕೋದು, ರವೆ ಕಣ್ಣು ಹಾಕೋದು, ಹಿಂಗೆ ಮಾಡಿದಾಗ ಏನಾಗುತ್ತೆ, ಬಾಜಿ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ನಾನು ಹೇಳ್ತಾರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹಿಂಗೆ ಆಗುತ್ತೆ ಅಂತಲ್ಲ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಅಕ್ಕಿಗಳ ಲೈನಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಅಕ್ಕಿ ಲೈನ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಹಿಂಗೆ ಏನಾಗುತ್ತೆ, ಬಾಜಿ ಜಾಸ್ತಿ ಮಾಡ್ಕೊಂಬಿಟ್ಟು ನೆಲ ಕಚ್ಕೊಳ್ಳೋದು, ಅಕ್ಕಿ ಆಡೋಕ್ಕೆ ಹೋಗಲ್ಲ, ಸೀದಾ ಎತ್ಕೊಂಡೋಗಿ ಏನು ಮಾಡ್ತೀವಿ, ಅವಾಗ ಮಾರ್ಕೆಟ್ಗೆ ಹಾಕ್ತೀವಿ. ತುಂಬ ಕಲ್ತಿರೋರು ಏನು ಮಾಡ್ತಾರೆ, ಅಂಥ ಅಕ್ಕಿಗಳ್ನ ಎತ್ಕೊಂಡು ಅದಲ್ಲೇ ಒಂದು ಜಾತಿ ಮಾಡಿ ಅಕ್ಕಿನ ಹೆಂಗೆ ಆಡಿಸ್ಬೇಕು ಅಂತ ತೋರಿಸ್ಬಿಡ್ತಾರೆ. ನಮ್ಮ ಹತ್ರ ಯಾವುದೇ ಒಂದು ಸ್ಕ್ರ್ಯಾಪ್ ಅಂತ ಆದ್ರೂ ಅಷ್ಟು ಈಸಿಯಾಗಿ ನಾನು ಯಾರಿಗೂ ಕೊಡೋಕ್ಕೋಗಲ್ಲ. ಸ್ಕ್ರ್ಯಾಪ್ ಅಂತ ಆಗೋದನ್ನ ನಾನು ಹಂಗೆ ಹಿಡ್ಕೊಂಡು, ಯಾಕಂದರೆ ಅದು ಅಪ್ಪ ಅಮ್ಮ ಗೊತ್ತಿರೋದು ನನಗೇನು ಅಂತ ಹಿಡ್ಕೊಂಡು ಅದರಲ್ಲಿ ಏನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಡೀಟೇಲ್ ಆಗೋದೆಲ್ಲ ನೋಡ್ಕೊಂಡು ಆಮೇಲೆ ಅಕ್ಕಿನ ನಾನು ಸ್ಕ್ರ್ಯಾಪ್ ಅಂತ ಡಿಸೈಡ್ ಮಾಡಿ ಆ ಸ್ಕ್ರ್ಯಾಪ್ ಅಕ್ಕಿನ ನಾನು ಮಾರ್ಕೆಟ್ಗೆ ಕಳಿಸ್ತೀನಿ. ಎಲ್ಲೂ ಕಳಿಸಲ್ಲ, ಮಾರ್ಕೆಟ್ಗೆ ಕಳಿಸ್ಬಿಡ್ತೀನಿ. ತುಂಬ ಕಲ್ತಿರೋರು ಬೇಕಾದ್ರೆ ಅದಲ್ಲೂ ಒಂದು ಜೊತೆ ಮಾಡಿಬಿಟ್ಟು ಆ ಅಕ್ಕಿನ ಲಾಂಗ್ ಟೈಮ್ ಬಿಡ್ಕೊತಾರೆ. ಅದು ನಮಗೆ ಬರೋ ಅಷ್ಟು ಮಟ್ಟಿಗೆ ನಾವು ಮಾಡ್ತೀವಿ. ನಮ್ಮ ಕೈಯಲ್ಲಿ ಆಗೇ ಇಲ್ಲ ಅಂದರೆ ವಿಧಿ ಇಲ್ಲ, ಎಲ್ಲರೂ ಕಳಿಸ್ಬಿಡ್ತೀನಿ ನಾನು ಅಕ್ಕಿನ. ಅದನ್ನ
ಹಿಂಗೆ ಒಂದು ಪ್ರಾಬ್ಲಮ್ ಇರುತ್ತೆ ಈ ಒಡಕಲ್ ಕಣ್ಣು ಮ್ಯಾಚ್ ಮಾಡಿದಾಗ. ಇದರಲ್ಲೂ ನೋಡ್ಬೋದು ಕ್ರ್ಯಾಕ್ಸು ಸಿಕ್ಕಾಪಟ್ಟೆ ಇದೆ. ಇದರಲ್ಲಿ ಒಂದ್ಸತಿ ಆಡಕ್ಕೆ ನಿಂತ್ಕೊಂಡ್ರೆ ಆಡ್ಬಿಡುತ್ತೆ. 2 ದಸ್ತ ಆದಮೇಲೆ ಯೂಸೇ ಇಲ್ದಂಗೆ ಆಗತ್ತೆ ಅಕ್ಕಿ. ಆ 2 ದಸ್ತ ಆಗಿರೋ ಅಕ್ಕಿಯಲ್ಲಿ ಮಾಮೂಲಿ ಮೀಡಿಯಮ್ ಕಣ್ಣು ಅಕ್ಕಿಗಳು ಹಾಕೊಂಬಂದ್ರೆ ಲಾಂಗ್ ಟೈಮ್ ಆಗ್ಬಿಡುತ್ತೆ ಪಟ್ಟಗಳು. ಮಕ್ಷಿ ತಿರಾವಲ್ಗಳು, ರೇಗ್ದಾರ್ ತಿರಾವಲ್ಗಳು, ಧೂಮಾ ತಿರಾವಲ್ಗಳು, ಇಂಥ ಬಣ್ಣ ನಾನು ನಿಮ್ಗೆ ಅಕ್ಕಿಗಳು ಕೊಡ್ತಾ ಇರ್ತೀನಿ. ಅದಕ್ಕೆ ಮೂಲ ಕಾರಣವೇ ಈ ಲೈನು. ಹೆಣ್ಣು ಬಂದ್ಬಿಟ್ಟು ಒಂದು 12 ವರ್ಷದ ಹೆಣ್ಣು, ಒಂದು 10-12 ವರ್ಷದ ಗಂಡು. ಈ ಲೈನಲ್ಲಿ ಪಟ್ಟಗಳು ತುಂಬ ಲಾಂಗ್ ಟೈಮ್ ಮಾಡುತ್ತೆ. ಇವಲ್ಲಿ ನಾನು ಪೂಟ್ ಮಾಡಿಸಿ ಕೊಡ್ತಾ ಇರ್ತೀನಿ. ಗಂಡಿಂದ ಎದೆ ನೋಡ್ಕೊಳ್ಳಿ, ಅಗ್ಲ ಇದೆ, ಉದ್ದ ಚೊಂಚು, ಉದ್ದ ತಲೆ. ಹೆಣ್ಣದು ಒಂದು ಸೈಡ್ ಕಣ್ಣೇ ಇಲ್ಲ. ಅದಲ್ಲಿ ಇಲ್ಲಿ ತೋರಿಸ್ತೀನದು ಕಣ್ಣೇ ಇಲ್ಲ. ಅದಕ್ಕೆ ಹಳೆಯ ಲೈನ್ ಅಕ್ಕಿ ಇದು. ಇದನ್ನು ನಾನು ಜಾಸ್ತಿ ಪಟ ಮಾಡಿಸಲ್ಲ. ಒಂದು ವರ್ಷಕ್ಕೊಂದು 2 ಜೊತೆ ಪಟ ಮಾಡಿಸಿದ್ರೆ ಜಾಸ್ತಿ. ಇದರಲ್ಲಿ ಇವಲ್ಲೇನು ಪುಟ್ ಮಾಡಿಸ್ತೀನಿ ಆ ಪಟ್ಟಗಳಲ್ಲಿ ನಿಮ್ಮೆಲ್ಲರಿಗೂ ಕೊಡ್ತಾ ಇರ್ತೀನಿ. ಮಕ್ಷಿ ತಿರಾವಲ್ ಜೊತೆ ಇದು ಬಾಜಿ 4-5 ಬಾಜಿ ಮಾಡುತ್ತೆ. ಪಲ್ಲ ಸಿಕ್ಕಾಪಟ್ಟೆ ದೂರ ಪರ ಹೋಗಿ ಬರುತ್ತೆ ಈ ಲೈನಲ್ಲಿ. ಒಂದೊಂದು ಸತಿ ಅಕ್ಕಿ ಗಿಡ್ಡಿ ಅಕ್ಕಿಗಳು ಬರುತ್ತೆ, ಒಂದೊಂದು ಸತಿ ಉದ್ದ ಅಕ್ಕಿಗಳು ಬರುತ್ತೆ. ಗಂಡು ಹೆಣ್ಣು ಎರಡೂ ಉದ್ದ ಗಂಡು ಉದ್ದ ಹೆಣ್ಣು ಹಾಕಿರೋದು ಇದು. ಆದರೆ ಇದು ಮೇನ್ ಜೊತೆ ಇದ್ರಲ್ಲಿ ಪೂಟ್ ಮಾಡಿಸೋದನ್ನ ನಾನು ಕೊಡ್ತಾ ಇರ್ತೀನಿ ಮಕ್ಷಿಗಳಲ್ಲಿ ತಿರಾವಲ್ಗಳಿದು. ಇವಾಗೇನು ಮಕ್ಷಿ ತಿರಾವಲ್ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚೂಪ್ ತಿರಿ, ಉದ್ದ ತಿರಿ ಹೊಡೆದಿಲ್ಲ, ಹಂಗೆ ಟೀರಿ. ವೈಬ್ರೇಷನ್ನು ಮೀಡಿಯಮ್ ವೈಬ್ರೇಷನ್ನು. ಮತ್ತು ಎಲ್ಲ ಅಕ್ಕಿ ವೈಬ್ರೇಷನ್ನು ಹಂಗೆ ತೇಲಾಡಬೇಕು, ತುಂಬ ಮಾಡಬೇಕು ಅಂತೇನಿಲ್ಲ. ಒಂದೊಂದು ಅಕ್ಕಿ ಮಾಡುತ್ತೆ, ಒಂದೊಂದು ಅಕ್ಕಿ ಮಾಡೋದೇ ಇಲ್ಲ. ಇದಾರು ಒಂಚೂರು ಮೀಡಿಯಮ್ ಮಾಡುತ್ತೆ, ಒಂದೊಂದು ಅಕ್ಕಿ ಒಂಚೂರು ಮಾಡೋದೇ ಇಲ್ಲ. ಹಂಗಂತ ಸ್ಕ್ರ್ಯಾಪ್ ಅಂತಲ್ಲ. ಅಗ್ಲ ಇದೆ, ಇಲ್ಲಿ ನೋಡ್ಬೋದು. ತಲೆ ಶೇಪ್ ನೋಡ್ಕೊಳ್ಳಿ, ದೊಡ್ಡ ತಲೆ, ಉದ್ದ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಮೇಯ್ನು ಇಷ್ಟು ಅಕ್ಕಿದ ವಿಡಿಯೋ ತೋರಿಸ್ದೆ. ಇವಾಗ ಕಣ್ಣಲ್ಲಿ ಕ್ವಾಲಿಟೀಸು ಯಾವ ಟೈಪ್ ಇದ್ರೆ ನಾನು ಬ್ರೀಡರ್ ಅಕ್ಕಿ ಹಾಕ್ಕೊಂಡಿರ್ತೀನಿ ಅಂತ ಒಂದು ನಿಮ್ಮೆಲ್ಲರಿಗೂ ಐಡಿಯಾ ಬಂದಿರುತ್ತೆ. ಮತ್ತು ಅಕ್ಕಿ ಯಾಕೆ ಅಗಲ ಎದೆ ಇರಬೇಕು, ಲೆಂತ್ ಯಾಕಿರಬೇಕು, ಲೆಂತ್ ಇರೋ ಅಕ್ಕಿಗೆ ಏನು ಮಾಡಬೇಕು ಅಂತ ಈ ವಿಡಿಯೋಲಿ ತೋರಿಸಿದ್ದೀನಿ. ಗಂಡು ಉದ್ದ ಇದ್ದರೆ ಹೆಣ್ಣು ಉದ್ದ ಕಮ್ಮಿ ಹಾಕ್ಕೊತೀನಿ, ಇಲ್ಲ ಹೆಣ್ಣು ಉದ್ದ ಇದ್ದರೆ ಗಂಡು ಉದ್ದ ಕಮ್ಮಿ ಹಾಕ್ಕೊತೀನಿ. ಇದು ನಾನು ವಿಡಿಯೋ ಮಾಡಿರೋದೆ ಒಂದು ಅರ್ಥ ಆಗಲಿ ಹೆಂಗೆ ಮಾಡ್ಕೊಳ್ಳೋದು ಜೊತೆಗಳ್ನ. ಇದೇ 100% ಅಂತ ಅಲ್ಲ, ಇದರಲ್ಲೂ ಫ್ಲಾಪ್ಗಳಾಗತ್ತೆ. ನಮ್ಮ ಹತ್ರನೂ 100% ಅಂತ ಅಲ್ಲ. ಇದು ಹಿಂಗೆ ಹಾಕಿದೆಲ್ಲ ಆಡತ್ತೆ ಅಂತ ಅಲ್ಲ, ಇವಲ್ಲೂ ಫ್ಲಾಪ್ ಆಗೇ ಆಗುತ್ತೆ. ಫ್ಲಾಪ್ ಆಗಿದ್ದನ್ನ ಯಾವುದು ಕಳ್ಕೊಳಕ್ಕೆ ಹೋಗ್ಬೇಡಿ, ಅದನ್ನೂ ಇಟ್ಕೊಳ್ಳಿ, ಅದರಲ್ಲೂ ಲೈನ್ ತೆಗಿಬೋದು. ಇದು ಗಂಡಿನ ಕಣ್ಣಿನ ಕ್ವಾಲಿಟೀಸು. ಇದು ಹೆಣ್ಣಿದು. ಇಷ್ಟು ಅಗ್ಲ ಬಾಲ ನೋಡಿದ ತಕ್ಷಣ ಜನರು ಸ್ಕ್ರ್ಯಾಪ್ ಮಾಡಿಬಿಡ್ತಾರೆ ಹೆಣ್ಗಳನ್ನ. ಇಲ್ಲ ಗಂಡುಗಳಲ್ಲೇ ಇಷ್ಟು ದಪ್ಪ ಬಾಲ ಬರಲಿ, ಇಷ್ಟು ಅಗ್ಲ ಬಾಲ ಬಂದಿದ ತಕ್ಷಣ ಒಂದೇ ಯೋಚನೆ ಮಾಡೋದು, ಇದೇನಕ್ಕೆ ಯೂಸ್ ಆಗಲ್ಲಪ್ಪ ಅಂತ. ಆದರೂ ಲೈನ್ ಚೆನ್ನಾಗಿದ್ದರೆ ಎಲ್ಲ ಅಕ್ಕಿನೂ ಯೂಸ್ ಆಗುತ್ತೆ. ವೈಬ್ರೇಷನ್ ಇದು ಜಾಸ್ತಿ ಇರುತ್ತೆ. ತಿರಿನೂ ಅಷ್ಟೇ ಉದ್ದ ಇಲ್ಲ, ಮೀಡಿಯಮ್ ತಿರಿಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಏನು ಆಡ್ಸೋ ಅಕ್ಕಿ ಅಲ್ವಲ್ಲ, ಜೊತೆ ಮಾಡೋ ಅಕ್ಕಿಗಳು. ಈ ಕಡೆನೂ ನೋಡ್ಬೋದು. ಅಕ್ಕಿ ಉದ್ದ ಇರುತ್ತೆ, ಗಂಡು ಇದಕ್ಕಿಂತ ಉದ್ದ ಇದೆ. ಮೀಡಿಯಮ್ ಎದೆ, ಗಂಡದು ಎದೆ ಅಗಲ ಇರುತ್ತೆ. ಈ ಕಡೆ ಕಣ್ಣಿಲ್ಲ. ತಲೆ ಶೇಪು, ಚೋಂಚು ಇವೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫುಲ್ಲು ಕ್ರ್ಯಾಕ್ಸು. ಪುತ್ಲಿ ಅಬ್ಸರ್ವ್ ಮಾಡಿ ಎಷ್ಟು ಅಗ್ಲ ಇದೆ ಅಂತ. ಗಂಡದ ಮೀಡಿಯಮ್ ಪುತ್ಲಿ ಹಾಕಿರೋದು, ಹೆಣ್ಣದು ಅಗ್ಲ ಪುತ್ಲಿ ಹಾಕಿರೋದು. ಕ್ರ್ಯಾಕ್ಸು ಹೆಣ್ಣಲ್ಲಿ ಗಂಡಲ್ಲಿ ಎರಡಲ್ಲೂ ಜಾಸ್ತಿ ಇದೆ. ಔಟ್ರ್ ಹಿಂಗೆ ಅಬ್ಸರ್ವ್ ಮಾಡಿ, ಬ್ಲ್ಯಾಕು ಡಾರ್ಕ್ ಆಗಿದೆ, ಹೆಣ್ಣಲ್ಲಿ ದಪ್ಪ ಇದೆ, ಅಗ್ಲ ಇದೆ. ಹಿಂಗೆ ಹೆಣ್ಣ ಮ್ಯಾಚ್ ಮಾಡಿರೋದು. ಆಲ್ಮೋಸ್ಟ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗ್ತದೆ ಅಂತ ಅಂದ್ಕೊತೀನಿ. ಇವಾಗಲೇ ಸಿಕ್ಕಾಪಟ್ಟೆ ಜೊತೆಗಳು ತೋರಿಸಿದ್ದೀನಿ. ಇನ್ನೂ ಜೊತೆ ಇದೆ ಫ್ರೆಂಡ್ಸ್, ಯಾವ ಥರ ಟೈಮ್ ಇದ್ದಾಗ ಮಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ಹುಡುಗ ಇವಾಗ ಕೆಲ್ಸದ ಹುಡುಗನೂ ಮನೆಗೆ ಹೋಗೋಗೋಯ್ತು. ಇನ್ನು ನಾನು ಒಬ್ಬನೇ ಇರೋದಿಲ್ಲ ದಾವಡಿಯಲ್ಲಿ, ಮಾಡೋದು ಕಷ್ಟ ಆಗುತ್ತೆ. ನೆಕ್ಸ್ಟು ನಾನು
ಯಾವ ಥರ ಮತ್ತೆ ವೀಡಿಯೋ ಮಾಡ್ತೀನಿ. ಇದು ಧೂಮ ಹೆಣ್ಣು, ಮಕ್ಷಿ ಗಂಡು. ಮತ್ತು ಏನಾರು ತಪ್ಪು ಹೇಳಿದರೆ ಬೇಜಾರು ಮಾಡ್ಕೊಂಬಿಡಿ, ಹೊಸ್ದಾಗಿ ಶೋಕಿ ಮಾಡ್ತಿರೋದು ನಾನು. ಏನೋ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿದ್ದೀನಿ. ಇದೇ ಕರೆಕ್ಟು, ಇದೇ ಫೈನಲ್ ಅಂತಲ್ಲ, ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತಾಯಿ ನಾನು. ಬೇಕಾದ್ರೆ ಒಂದು ಅಕ್ಕಿ ಮಾಡಿ ಅದ್ರಲ್ಲಿ ಪಟ್ಟಗಳು ಏನು ಪರ್ಫಾರ್ಮೆನ್ಸ್ ಮಾಡುತ್ತೆ ಇದೆಲ್ಲ ನೋಡ್ಕೊಂಡು ನಾನು ಮಾತಾಡ್ತಾ ಇರೋದು. ಸುಮ್ಮನೆ ಯಾವುದೋ ಸಿಕ್ಕಿದ ಅಕ್ಕಿಗೆ ಒಂದು ಹೆಣ್ಣಾಗದೆ ಒಂದು ಗಂಡಾಗದೆ ಅಂತ ಯಾವುದೂ ಮಾಡಿಲ್ಲ ನಾನು. ಒಂದು ಲೈನ್ ಅಂತ ಮೇಂಟೈನ್ ಮಾಡ್ಕೊಂಡು ಅದಲ್ಲಿ ಮಾಡ್ತಿರೋದು. ಏನೋ ತಪ್ಪು ಹೇಳಿದರೆ ಅದಕ್ಕೇನು ಮೆಸೇಜ್ ಮಾಡಬೇಡಿ ಕಮೆಂಟಲ್ಲಿ. ತಪ್ಪಾಗಿರ್ಬೋದು, ಆಗದೇನೂ ಇರ್ಬೋದು, ಗೊತ್ತಿಲ್ಲ ಅದು. ಇದು ಮಕ್ಷಿ ಗಂಡು, ಧೂಮ ಹೆಣ್ಣು. ಇದರಲ್ಲಿ ಪಲ್ಲ ಸಿಕ್ಕಾಪಟ್ಟೆ ಇದೆ, 40 ನಿಮಿಷ 45 ನಿಮಿಷ. ಮತ್ತು ಇದರಲ್ಲಿ ಪಟ್ಟಗಳು ಸೀಲಿಗೆ ಬಿಟ್ಟಾಗೆಲ್ಲ ಟೈಮ್ ಹಾಕ್ಸ್ಕೊಂಡೆಲ್ಲ ಆಡ್ಬಿಟ್ಟಿದೆ. ಚಕ್ಕರ್ಗೆ ಬರ್ದೇನೆ ಟೈಮ್ಗಳು ಕಟ್ಟಿಸ್ಕೊಂಡು ಹಂಗೆಲ್ಲ ಆಡಿದೆ ಇದರಲ್ಲಿ ಪಟ್ಟ. ಒಂದು ಒಳ್ಳೆ ಲೈನು, ಲಾಂಗ್ ಟೈಮ್ ಅಕ್ಕಿ. ಬಾಜಿ ಬಂದ್ಬಿಟ್ಟು ಅಷ್ಟೇ, ಜಾಸ್ತಿ ಹೊಡೆದೊಡ್ದು ಬಿದೋಗಂಗೇನಿಲ್ಲ. ರಾಕೆಟ್ ಬಾಜಿ ಮಾಡುತ್ತೆ, ಕಂಟ್ರೋಲ್ ಆಗಾರತ್ತೆ. ಗಾಳಿ ಇದ್ದಂಗೆ ಅಕ್ಕಿ ತುಂಬ ತೇಳ್ಕೊಂಡು ಆಡತ್ತೆ. ಗರಿಗಳು ಹಾಕೋದು ಅಷ್ಟೇ, ತುಂಬ ಸ್ಲೋ ಆಗಿ ಹಾಕತ್ತೆ ಗರಿ. ಗಂಡು ಉದ್ದ ಗಂಡು, ಹೆಣ್ಣು ಮೀಡಿಯಮ್ ಲೆಂತ್ ಹೆಣ್ಣು ಹಾಕಿರೋದು. ಗಂಡು ಪನ್ಸಲ್ ಆಗ್ಬಿಡೈತೆ, ಹೆಣ್ಣು ಚೆನ್ನಾಗಿದೆ. ಹಿಂಗೆ ಜೊತೆ ಮಾಡಿರೋದು. ಇದು ಉದ್ದ ಚೊಂಚು, ಉದ್ದ ತಲೆ, ಉದ್ದ ಕಾಲುಗಳು. ಇದು ಮಕ್ಷಿ ಗಂಡು. ಇವಾಗೇನು ಮಕ್ಷಿ ಗಂಡು ತೋರಿಸ್ದೆ, ಸಿಂಗಲ್ ಟೇಲು. ಇಲ್ಲೆಲ್ಲ ಪುಕ್ಕಗಳು ಬರ್ತಾ ಇದೆ, ಸ್ವಲ್ಪ ಅಗ್ಲ ಕಾಣುತ್ತೆ. ಆದರೆ ಸಿಂಗಲ್ ಟೇಲ್ ಅಕ್ಕಿ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಲೈಟಾಗಿರುತ್ತೆ ಲಾಲ್ ಕಟ್ಟು. ವೈಬ್ರೇಷನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ವೈಬ್ರೇಷನ್ ಅನ್ನೋದು ಎಲ್ಲ ಅಕ್ಕಿಗೆ ಇರಲೇಬೇಕು ಅಂತ ಇಲ್ಲ. ಒಂದೊಂದು ಅಕ್ಕಿಗಿರತ್ತೆ, ಒಂದೊಂದು ಅಕ್ಕಿಗಿರಲ್ಲ. ಲೆಂತ್ ವೈಸು ಉದ್ದ ಚೆನ್ನಾಗಿದೆ, ಅಗ್ಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ. ತುಂಬ ಜನ ಲೈಕ್ ಮಾಡೋದು ಗುಂಡು ತಲೆ. ನಾನು ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅಂಥ ತಲೆಗಳೇ ತೋರಿಸ್ತಾ ಇರೋದು ಇವತ್ತು. ಗುಂಡು ತಲೆ ಅಕ್ಕಿಗಳದ್ದು ಬೇರೆ ದಿನ ಆ ಥರ ನಾನು ವೀಡಿಯೋ ಮಾಡ್ತೀನಿ. ಈ ಡಿಸ್ಅಡ್ವಾಂಟೇಜ್ಗಳು ಏನು ನಾನು ಇವಾಗ ತೋರಿಸ್ತಾ ಇದ್ದೀನಿ, ಇದರಲ್ಲೂ ಅಡ್ವಾಂಟೇಜ್ ಎತ್ಕೊತಾರದು ನಾನೇನೆ ಅಂತ ಅಂದ್ಕೊತೀನಿ. ನಂತರ ತುಂಬ ಜನ ಇದ್ದಾರೆ, ಎಲ್ಲರೂ ಎತ್ಕೊತಾರೆ. ಆಲ್ಮೋಸ್ಟು ಹಿಂಗೆ ತಲೆಗಳು ಈ ಶೇಪಲ್ಲಿರೋದು ಮತ್ತು ಚೋಂಚಿ ಈ ಶೇಪಲ್ಲಿರೋದು ಯಾರಿಗೂ ಇಷ್ಟ ಆಗೋಲ್ಲ. ಪರ್ಫಾರ್ಮೆನ್ಸ್ ಇದೆ, ಅಕ್ಕಿ ಒಂದು ಒಳ್ಳೆ ಲೈನಲ್ಲಿದೆ, ಅದರಿಂದ ರಿಸಲ್ಟು ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿದೆ, ಕಪ್ಪು ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಅಷ್ಟೇ ಡಾರ್ಕ್ ಆಗಿದೆ. ಕ್ರ್ಯಾಕ್ಸ್ ಅನ್ನೋದು ತುಂಬ ಚೆನ್ನಾಗಿದೆ. ಮತ್ತು ಅನಾರಿ ನೋಡಿ, ಲಾಸ್ಟ್ ಸರ್ಕಲಲ್ಲಿ ಮಾತ್ರ ಅನಾರಿ ಅಲ್ಲಿ ಹರಡಿದೆ, ಜಾಸ್ತಿ ಗಟ್ಟಿ ಇಲ್ಲ. ಪಿಂಕಿಶ್ ಅನಾರಿ ಪ್ಲಸ್ ಬ್ರೌನಿಶ್ ಅನಾರಿ ಇರೋದು. ಇದು ಗಂಡಿನ ಕಣ್ಣು. ಏನು ಧೂಮ ಹೆಣ್ಣು ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲು, ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ಲೈಟ್ ಆಗಿರುತ್ತೆ. ವೈಬ್ರೇಷನ್ನು ಮೀಡಿಯಮ್ ವೈಬ್ರೇಷನ್ನು. ಲಾಲ್ ಕಟ್ಟು ಈ ಗರಿಗಳು ನೋಡಿ, ಈ ಗರಿಗಳು ಗೊತ್ತಾಗುತ್ತೆ ನೋಡಿ. ಲಾಲ್ ಕಟ್ಟು ಲೈಟ್ ಆಗಿದೆ. ಧೂಮ ಹಾಕಿರೋ ಕಾರಣ ಬಂದ್ಬಿಟ್ಟು, ಈ ಧೂಮನು ಮಕ್ಷಿ ಮೇಲೆ ಬಂದಿರೋದು, ಅದಕ್ಕೆ ಮಕ್ಷಿ ನನ್ನ ಜೊತೆ ಮಾಡ್ಕೊಂಡಿರೋದು. ಅಗ್ಲ ಇದೆ, ಮೀಡಿಯಮ್ ಲೆಂತ್ ಅಕ್ಕಿ. ಗಂಡದು ಬಂದ್ಬಿಟ್ಟು ಒಂಥರ ಉದ್ದ ತಲೆ, ಹೆಣ್ಣದು ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಗಂಡದು ಚೊಂಚು, ಉದ್ದ ಚೊಂಚು. ಪುತ್ಲಿಯಲ್ಲಿ ನೋಡ್ಬೋದು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು. ಗಂಡಿಗೂ ಕಪ್ಪು ಡಾರ್ಕ್ ಆಗಿರೋದು ಹಾಕೀನಿ, ಹೆಣ್ಣಿಗೂ ಕಪ್ಪು ಡಾರ್ಕ್ ಆಗಿರೋದು ಹಾಕೀನಿ. ಅನಾರಿ ನೋಡ್ಬೋದು, ಇದೆ ಲೈನ್ ಅನಾರಿ ಇದೆ, ತುಂಬ ಕಮ್ಮಿ ಇದೆ. ಬ್ರೌನಿಶು ಪಿಂಕಿಶ್ ಅನಾರಿ ಇರೋದು. ಔಟ್ರಿಂಗ್ ಬ್ಲ್ಯಾಕ್ ಇದರಲ್ಲಿ ಸಣ್ಣ ಇದೆ, ಡಾರ್ಕ್ ಆಗಿದೆ. ಈ ಟೈಪಲ್ಲಿ ಮ್ಯಾಚ್ ಮಾಡಿರೋದು. ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕು, ಶೇರು, ಕಮೆಂಟ್ ಮಾಡಿ. ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಮತ್ತು ಇದರಲ್ಲಿ ಯಾವ ಅಕ್ಕಿನೂ ಸೇಲ್ಗಿಲ್ಲ. ಸುಮ್ಮನೆ ಒಂದು ಅಕ್ಕಿ ಹೆಂಗೆ ನಾವು ಜೊತೆ ಮಾಡಿದ್ದೀವಿ, ನೀವು ನನ್ನ ಹತ್ರ ಬೆಲೆ ಕೊಟ್ಟು ಒಂದು ಅಕ್ಕಿ ಇಸ್ಕೊತಾ ಇದ್ದೀರಾ ಅಂದರೆ ಆ ಅಕ್ಕಿ ಆಡತ್ತೆ ಅಂದರೆ ಏನು ಕಾರಣ ಅನ್ನೋದಕ್ಕೆ ಈ ಜೊತೆಗಳ್ದು ವೀಡಿಯೋ ಮಾಡಿರೋದು. ಇನ್ನೂ ಸಿಕ್ಕಾಪಟ್ಟೆ ಜೊತೆ ಇದೆ. ಯಾವತ್ತೂ ನೆಕ್ಸ್ಟು ಫ್ರೀ ಇದ್ದಾಗ ಬೇರೆ ಜೊತೆಗಳ್ದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ. ಮೆಡಿಸನ್ದು ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ. ಯಾವ ಹಕ್ಕಿಗೆ ಏನು ಮೆಡಿಸನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸನ್ ಮಾಡಬೇಕು ಅಂತ ವಿಡಿಯೋ ಮಿಸ್ ಮಾಡಬೇಡಿ. ನಮ್ಮ ಚಾನಲಲ್ಲಿದೆ,
ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.